ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಂತಂ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಃ ಪ್ರಿಯತಮಃ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟಭಗವನ್ ನಮಃ ಶ್ರೀಮನ್ಮಧ್ವಃ ಪ್ರದಿಶ ಸುದೃಶಂ ನೋ ಜಯ ಜಯ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮನಸೇ ಚ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಭೂತಸೂಕ್ಷ್ಮೇಂದ್ರಿಯಸನ್ನಿಕರ್ಷಾತ್ ಸನಾತನೋऽಸೌ ಭಗವಾನನಾದಿಃ ಮನೋಮಯಂ ದೇವಮಯಂ ವಿಕಾರ್ಯಂ ಸಂಸಾದ್ಯಮತ್ಯಾಸಹತೇನ ಯಾತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವೋತ್ತಮರಾದ ವೇದವ್ಯಾಸದೇವರು ಬರೆದಂತಹ ಶ್ರೀಮದ್ ಭಾಗವತದಲ್ಲಿ 2ನೇ ಸ್ಕಂದದ 2ನೇ ಅಧ್ಯಾಯವನ್ನು ನಾವೆಲ್ಲರೂ ಕೇಳ್ತಾ ಇದ್ದೇವೆ. ಹೋದ ಬಾರಿ ನಾವು ಕೇಳಿದಂತೆ ಪ್ರಳಯ ಕಾಲದಲ್ಲಿ ಯಾರ್ಯಾರಿಗೆ ಮೋಕ್ಷಕ್ಕೆ ಹೋಗುವುದಕ್ಕೆ ಅಧಿಕಾರ ಸಿಕ್ಕಿದೆ ಅವರೆಲ್ಲರೂ ಬ್ರಹ್ಮದೇವರ ಜೊತೆಗೂಡಿ ಪೃಥ್ವಿ ಅಪ ತೇಜ ವಾಯು ಆಕಾಶಗಳಲ್ಲಿ ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಇರುವಂತಹ ದೇವರ ರೂಪಗಳ ಜೊತೆಗೆ ಸೇರಿಕೊಂಡು ಅವರೆಲ್ಲರೂ ಮೋಕ್ಷವನ್ನು ಹೊಂದುತ್ತಾರೆ ಎನ್ನುವುದಾಗಿ ನಾವು ಕೇಳಿ ತಿಳಿದ್ವಿ. ಇಷ್ಟು ವಿಷಯ ಆಗಿತ್ತು. ಅಂದಮೇಲೆ ಪೃಥ್ವಿ ಅಪ ತೇಜ ವಾಯು ಆಕಾಶಗಳಲ್ಲಿ ಅಂತರ್ಯಾಮಿಯಾದ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯನ ಮೂಲಕ ಅವರೆಲ್ಲರೂ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಕೇಳಿದ್ವಿ. ಇನ್ನು ಅದರ ಮುಂದಿನ ಮಾತನ್ನು ಹೇಳಿ 2ನೇ ಅಧ್ಯಾಯವನ್ನು ಮುಗಿತಾ ಬಂದಿದೆ 2ನೇ ಅಧ್ಯಾಯ. ಮತ್ತೊಂದು ಅದ್ಭುತವಾದ ವಿಷಯವನ್ನು ಅದಕ್ಕೆ ಸೇರಿಸಿ ಮುಗಿಸ್ತಾರೆ. ಹೇಳುವಾಗ ಯಾರ್ಯಾರು ಭೂತ ಸೂಕ್ಷ್ಮೇಂದ್ರಿಯೈಶ್ಚ ಸಹ ಅನಾದಿರ್ ಭಗವಾನ್ ಆಕಾಶಗೋ ಮನೋಮಯಂ ಯಾತಿ. ದೇವರಿಗೆ ಸನಾತನ ಅಂತ ಹೆಸರಿದೆ. ಯಾಕೆ ಅವನಿಗೆ ಸನಾತನ ಎಂದರೆ ನಾದೇನ ತೇನ ಮಹತ ಸನಾತನ ಇತಿ ಸ್ಮೃತಃ ಅಂತ ಶ್ರೀಮದಾಚಾರ್ಯರು ಇಲ್ಲಿ ಬರೀತಾರೆ. ಪರಮಾತ್ಮ ತಾನು ಪ್ರಳಯ ಮೋಕ್ಷಕ್ಕೆ ಜೀವರಾಶಿಗಳನ್ನು ಕರೆದುಕೊಂಡು ಹೋಗುವಾಗ ಮೋಕ್ಷಕ್ಕೆ ಹೊಂಟಾರವರೆಲ್ಲ. ನೀವೆಲ್ಲ ಯಾವುದಾದ್ರೂ ಒಂದು ಗ್ರ್ಯಾಜುಯೇಷನ್ ಏನಾದರೂ ಪಾಸ್ ಮಾಡಿದರೆ, ಫಸ್ಟ್ ಬಂದರೆ, ಏನಾದರೂ ಅಚೀವ್ ಮಾಡಿದರೆ ಆಗೆಲ್ಲ ಏನು ಭಾರಿ ನರ್ತನ ಸಂತೋಷ, ಹಾಡಾಡೋದು ಕುಣಿಯೋದು ಅದನ್ನೆಲ್ಲ ಮಾಡ್ತೀವಲ್ಲ ನಾವೆಲ್ಲ. ಆ ಸಂತೋಷದ ಅಭಿವ್ಯಕ್ತಿಗೆ ಹೆಂಗೆ ನಾವೆಲ್ಲ ಕುಣಿಯೋದು, ಹಾಡು ಹಚ್ಚೋದು, ಜೋರು ಡ್ಯಾನ್ಸ್ ಮಾಡೋದು, ಸಿನಿಮಾಕ್ಕೆ ಹೋಗೋದು, ಹೆಂಗೆ ನಾವೆಲ್ಲ ಅದನ್ನು ಮಾಡ್ತೀವಿ, ಹಂಗೆ ದೇವರು
ತಾನು ಮೋಕ್ಷಕ್ಕೆ ಇಷ್ಟೆಲ್ಲ ಜೀವರಾಶಿಗಳು ಮೋಕ್ಷಕ್ಕೆ ಹೊರಟ ಜೀವರಾಶಿಗಳು ಇಷ್ಟು ಅನಾದಿ ಕಾಲದಿಂದ ಇಷ್ಟೆಲ್ಲ ಸಂಸಾರದೊಳಗೆ ಕಷ್ಟಪಟ್ಟು ಒದ್ದಾಡಿ ದುಃಖ ಶ್ರಮ ಅಷ್ಟರೊಳಗೆ ಸಾಧನೆ ಮತ್ತೆಲ್ಲ ಪುಣ್ಯ ಕಳ್ಕೊಂಡ್ರು ಮತ್ತೆ ಪುಣ್ಯ ಸಂಪಾದನೆ ಮಾಡಿದ್ರು ಇಷ್ಟೆಲ್ಲ ಕಷ್ಟಪಟ್ಟು ಇವತ್ತು ಮೋಕ್ಷಕ್ಕೆ ಹೊರಡುವಾಗ ಜೀವರಾಶಿಗಳಿಗೆ ಎಷ್ಟು ಸಂತೋಷ ಆಗಿರಬೇಕು. ನಾವು ಯಾವುದೋ ಒಂದು 1ನೇ ಕ್ಲಾಸ್ ಪಾಸಾಗಿ 2ನೇ ಕ್ಲಾಸಿಗೆ ಹೋಗ್ತಾ ನನ್ನ ಮಗ ಅಂದ್ರೇ ನಾನು ಎಷ್ಟು ಸಂತೋಷ ಪಡ್ತೀನಿ. ಅಂಥದ್ದು ಎಂದೆಂದಿಗೂ ತಿರುಗಿ ಭೂಮಿಗೆ ಬರದೇ ಇರುವ ನಿತ್ಯ ಮುಕ್ತವಾದ ನಿತ್ಯದಲ್ಲಿ ಇರುವಂತಹ ಮೋಕ್ಷಕ್ಕೆ ಇಷ್ಟೆಲ್ಲ ಜೀವರಾಶಿಗಳು ಇಷ್ಟು ಶ್ರಮಪಟ್ಟು ಯಾವುದು ಏನೋ ಅಲ್ಲಿ ಯಾರು ಮತ್ತು ಏನು ಕರ್ಕೊಪ್ಪ ಅಂತ ಯಾರೂ ಹೇಳಿಲ್ಲ ಏನಿಲ್ಲ, ಎಲ್ಲ ಸಾಧನೆ ಮಾಡಿಕೊಂಡು ಶ್ರಮಪಟ್ಟು ಹೋಗ್ಯಾನ ಅಂದಮೇಲೆ ಅವ ಎಷ್ಟು ಸಂತೋಷ ಪಡ್ಬೇಕು ಆ ಜೀವ. ಆ ಸಂತೋಷ ಪಡುವಾಗ ನಾದೇನ ತೇನ ಸಹಿತ ಆ ಜೀವರಾಶಿಗಳನ್ನೆಲ್ಲ ನಾದದಿಂದ ಅಂದರೆ ಅಲ್ಲೆಲ್ಲ ಮುಕ್ತರಾದ ಜೀವರಾಶಿಗಳು ಉಳಿದೆಲ್ಲ ದೇವತೆಗಳೆಲ್ಲ ನಾದವನ್ನು ಮಾಡ್ತಾ ಇರ್ತಾರೆ. ಕೆಲವರು ಗಂಟೆ ಬಾರಿಸ್ತಾರೆ, ಕೆಲವರು ಜಾಗಂಟಿ, ಕೆಲವರೆಲ್ಲ ಡಮರು, ಹೀಗೆಲ್ಲ ಬಾರಿಸ್ತಾ ಆ ಜೀವರಾಶಿಗಳನ್ನು ಸಂತೋಷದಿಂದ ದೇವರು ನಾದ ಸಹಿತವಾಗಿ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಆ ದೇವರಿಗೆ ಸನಾತನ ಎನ್ನುವ ಹೆಸರು ಅಂತ ಶ್ರೀಮದಾಚಾರ್ಯರು ನಮಗೆ ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಅಂತೂ ಆ ಸನಾತನ ಅಂದರೆ ಪ್ರಸಿದ್ಧ ಅರ್ಥ ಏನು, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವವನು ಯಾರೋ ಅವನು ಸನಾತನ ಅಂತ ಇಷ್ಟು ಒಂದರ್ಥ ಇದ್ದೇ ಇದೆ. ಶ್ರೀಮದಾಚಾರ್ಯರು ಮಹಾಭಾರತದಲ್ಲಿ ಬರುವ ಮೋಕ್ಷ ಧರ್ಮ ಎನ್ನುವ ಭಾಗದಲ್ಲಿ ಬಂದ ಹೊಸ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾರೆ. ನಾದದಿಂದ ಕೂಡಿದವನು, ಹಾಗಾಗಿ ದೇವರಿಗೆ ಸನಾತನ ಎನ್ನುವ ಹೆಸರು. ಅಂಥ ಸನಾತನ ರೂಪಿಯಾದಂಥ ಪರಮಾತ್ಮ ಜೀವರಾಶಿಗಳನ್ನು ಕರ್ಕೊಂಡು ಹೋಗುವಾಗ ಇಲ್ಲಿ ಒಂದು ವಿಷಯವನ್ನು ಏನು ಹೇಳ್ತಾರಪ್ಪ ಅಂದ್ರೆ, ಈ ಎಲ್ಲ ಅಹಂಕಾರ ತತ್ವದಲ್ಲಿ ಇರುವ ಬ್ರಹ್ಮದೇವರ ಜೊತೆಗೂಡಿದ ಜೀವರನ್ನು ದೇವರು ಮಹತ್ತತ್ವಕ್ಕೆ ಕರ್ಕೊಂಡು ಹೋಗಬೇಕು. ಆ ಮಹತ್ತತ್ವದಲ್ಲಿ ದೇವರು ವಿಜ್ಞಾನಮಯ ಎನ್ನುವ ಹೆಸರಿನಿಂದ ಇದ್ದಾರೆ. ಅಂದಮೇಲೆ ಮಹತ್ತತ್ವದಲ್ಲಿರುವ ವಿಜ್ಞಾನಮಯ ಎನ್ನುವ ಹೆಸರಿನ ದೇವರಲ್ಲಿ ಈ ಎಲ್ಲ ಜೀವರಾಶಿಗಳು ಹೋಗಿ ಸೇರಿಕೊಳ್ತಾರೆ. ಅಲ್ಲಿ ಹೋಗಿ ಸೇರಿಕೊಂಡಾಗ ಆ ದೇವರು ಏನು ಮಾಡ್ತಾನಂದರೆ ಗುಣಸನ್ನಿರೋಧಂ, ಈ ಮಹತ್ತತ್ವದವರೆಗೆ ಜೀವರಾಶಿಗಳಿಗೆ ಸತ್ವಗುಣ ರಜೋಗುಣ ತಮೋಗುಣಗಳ ಪ್ರಭಾವ ಇರ್ತದೆ. ಯಾವಾಗ ಮಹತ್ತತ್ವ ಮೀರಿತೋ ಆಗ ಈ 3 ಗುಣಗಳ ಪ್ರಭಾವ ಜೀವರಿಂದ ದೂರವಾಗಿ ಬಿಡ್ತದೆ. ಅಂದರೆ ನಿಮಗೆಲ್ಲ ಮತ್ತೆ ಒಂದು ಸ್ವಲ್ಪ ವಿವರಣೆ ಮಾಡೋದಾದರೆ, ಮೊದಲಿಗೆ ಮಹತ್ತತ್ವ ಹುಟ್ಟಿತು. ಆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟುತ್ತೆ. ಅಹಂಕಾರ ತತ್ವದಿಂದ ಎಲ್ಲ ಸತ್ವಗುಣ ರಜೋಗುಣ ತಮೋಗುಣಗಳು ಪಂಚಭೂತಗಳು ಎಲ್ಲ ಹುಟ್ಟಿ ಬರ್ತವೆ. ಈಗ ಜೀವನನ್ನು ಮೋಕ್ಷಕ್ಕೆ ಹೋಗಬೇಕಾದ ಏನೋ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕದಲ್ಲಿ ಕೂತ ಯಾವ ಜೀವರಾಶಿಗಳೋ ಅವ್ರನ್ನೆಲ್ಲ ದೇವರು ನಾವು ಹಿಂದೆ ಕೇಳಿದಂತೆ ಪೃಥ್ವಿ ಅಪ ತೇಜ ವಾಯು ಆಕಾಶಗಳೆಂಬ ಪಂಚಭೂತಗಳಲ್ಲಿರುವ ದೇವರು ಅವ್ರನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಬರ್ತಾನೀಗ ಅಹಂಕಾರ ತತ್ವದಲ್ಲಿರುವ ಆ ಜೀವರಾಶಿಗಳನ್ನು ಮಹತ್ತತ್ವಕ್ಕೆ ಕರ್ಕೊಂಡು ಬರ್ತಾನೆ. ಆ ಮಹತ್ತತ್ವದಲ್ಲಿ ದೇವರು ವಿಜ್ಞಾನಮಯ ಎನ್ನುವ ಹೆಸರಿನ ದೇವರು ಅಲ್ಲಿ ಬಂದು ಸೇರಿಕೊಳ್ತಾರೆ. ಯಾವಾಗ ಮಹತ್ತತ್ವದಲ್ಲಿ ಅಲ್ಲಿರುವ ವಿಜ್ಞಾನಮಯ ಎನ್ನುವ ಹೆಸರಿನ ದೇವರಲ್ಲಿ ಬಂದು ಸೇರಿಕೊಳ್ತಾರೋ ಆಗ ಅಷ್ಟು ದಿನ ಆ ಜೀವರಿಗೇನು ಲಿಂಗದೇಹದ ಸಂಬಂಧದಿಂದ ಸತ್ವಗುಣ ರಜೋಗುಣ ತಮೋಗುಣಗಳ ಪ್ರಭಾವವಿತ್ತೋ ಆ ಪ್ರಭಾವ ಕಡಿಮೆಯಾಗ್ತಾ ಹೋಯಿತು, ಅಲ್ಲಿ ಪೂರ್ಣ ನಾಶವಾಗಿ ಬಿಡುತ್ತೆ. ಅಂದಮೇಲೆ ಸತ್ವಾದಿ ಗುಣಗಳ ಪ್ರಭಾವ ಎಲ್ಲಿ ನಾಶ ಆಯಿತು? ಮಹತ್ತತ್ವಕ್ಕೆ ವಿಜ್ಞಾನಮಯನಾದ ದೇವರನ್ನು ಬಂದು ಸೇರಿದಾಗ ಆ 3 ಗುಣಗಳು ನಾಶವಾಗಿ ಹೋಯಿತು. ಅಂದರೆ ಅದರ ಪ್ರಭಾವ ಏನಿಲ್ಲ. ಲಿಂಗದೇಹ ಇದೆ, ಇನ್ನು ಲಿಂಗದೇಹ ಹೋಗಿಲ್ಲ. ಲಿಂಗದೇಹ ಎಲ್ಲಿ ಹೋಗ್ತದೆ? ಆ ನದಿಯಲ್ಲಿ ಬಿದ್ದಾಗ ಲಿಂಗದೇಹ ಹೋಗ್ತದೆ, ಇನ್ನೂ ಲಿಂಗದೇಹ ಇದೆ. ಆದರೆ ಆ ಲಿಂಗದೇಹ ಯಾಕೆ ಬಂಧಕ? ಈ 3 ಗುಣಗಳಿದ್ದದ್ದಕ್ಕೆ ಬಂಧಕ. ಆ 3 ಗುಣಗಳು ಎಲ್ಲಿ ನಾಶವಾಯಿತು? ಮಹತ್ತತ್ವಕ್ಕೆ ಜೀವರಾಶಿಗಳು ಬಂದು ಸೇರಿದಾಗ ಆ 3 ಗುಣಗಳು ನಾಶವಾದವು. ಅಂದರೆ ಆ 3 ಗುಣಗಳ ಪ್ರಭಾವ ಪರಿಣಾಮ ಇನ್ಮೇಲೆ ಜೀವರಾಶಿಗಳಿಗೆ ಆಗುವುದಿಲ್ಲ. ಅಲ್ಲಿಂದ 3 ಗುಣಗಳು ಹೋಯಿತು. ಹೋದ ಮೇಲೆ ಆಗ ಆ ಜೀವರಾಶಿಗಳನ್ನು ಕರ್ಕೊಂಡು ವಿಜ್ಞಾನಮಯನಾದ ಪರಮಾತ್ಮ ಏನು ಮಾಡ್ತಾನೆ? ಶಾಂತಿಂ ಉಪೈತಿ, ವಾಸುದೇವ ನಾಮಕನಾದಂತಹ ಪರಮಾತ್ಮನಲ್ಲಿ ಹೋಗಿ ಸೇರಿಸಿಕೊಳ್ಳುತ್ತಾನೆ. ಅಂದಮೇಲೆ ಆ ವಾಸುದೇವನಲ್ಲಿ ಸೇರಿದಾಗ ಈ 3 ಗುಣಗಳ ಪ್ರಭಾವ ಜೀವರಾಶಿಗಳಿಗೆ ಇರುವುದಿಲ್ಲ. ಲಿಂಗದೇಹ ಇರ್ತದೆ, ಆದರೆ ಆ 3 ಗುಣಗಳ ಪರಿಣಾಮ ಜೀವನಿಗೆ ಆಗುತ್ತಿರುವುದಿಲ್ಲ. ವಾಸುದೇವನಲ್ಲಿ ಹೋಗಿ ಸೇರಿಕೊಳ್ತಾರೆ.
ಆ ವಾಸುದೇವ ರೂಪಿಯಾದಂತಹ ಪರಮಾತ್ಮ ತಾನು ಈ ಎಲ್ಲ ಗುಣತ್ರಯಗಳ ಪ್ರಭಾವ ಪರಿಣಾಮ ಇಲ್ಲದೇ ಇರುವ ಎಲ್ಲ ಜೀವರಾಶಿಗಳನ್ನು ಕರೆದುಕೊಂಡು ಮೋಕ್ಷಕ್ಕೆ ಹೋಗ್ತಾನೆ. ಅಂದರೆ ಆನಂದಮಯನಾದ ಪರಮಾತ್ಮನಲ್ಲಿ ಹೋಗಿ ತಾನು ಸೇರಿಕೊಳ್ತಾನೆ. ಅಂದಮೇಲೆ ವಿಜ್ಞಾನಮಯ ಮತ್ತು ವಾಸುದೇವನಲ್ಲಿ ಬಂದು ಸೇರಿಕೊಂಡ ವಾಸುದೇವ ರೂಪಿಯಾದ ಪರಮಾತ್ಮ ಆನಂದಮಯನಾದ ಪರಮಾತ್ಮನಲ್ಲಿ, ಆನಂದಮಯ ಅಂತ ದೇವರೊಂದು ರೂಪ, ಅಂದಮೇಲೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ವಿಜ್ಞಾನಮಯನಾದಂತಹ ಪರಮಾತ್ಮ ನಮ್ಮೆಲ್ಲರನ್ನು ಕರೆದುಕೊಂಡು ವಾಸುದೇವನಲ್ಲಿ ಸೇರಿಕೊಳ್ತಾನೆ. ವಾಸುದೇವ ರೂಪಿಯಾದ ಪರಮಾತ್ಮ ನಮ್ಮೆಲ್ಲರನ್ನು ಕರೆದುಕೊಂಡು ಮೋಕ್ಷಕ್ಕೆ ಹೋಗ್ತಾನೆ. ಅಂದರೆ ಏನರ್ಥ? ಆನಂದಮಯ ಎನ್ನುವ ಹೆಸರಿನ ನಾರಾಯಣನಲ್ಲಿ ಹೋಗಿ ಸೇರಿಕೊಳ್ತಾನೆ. ಈ ನಾರಾಯಣನೇ ಮೋಕ್ಷದಲ್ಲಿರುವ, ವೈಕುಂಠದಲ್ಲಿರುವ ನಾರಾಯಣ ಇವ. ಅಂದಮೇಲೆ ನಾವೆಲ್ಲ ಹೋಗಿ ಆ ನಾರಾಯಣನಲ್ಲಿ ಸೇರಿಕೊಳ್ತೀವಿ. ಆ ನಾರಾಯಣನಿಗೆ ಇನ್ನೊಂದು ಹೆಸರೇನು? ಆನಂದಮಯ. ಯಾರ ಮೂಲಕ ಹೋಗಿ ಸೇರಿಕೊಂಡ್ವಿ? ವಾಸುದೇವನ ಮೂಲಕ ಹೋಗಿ ಸೇರಿಕೊಂಡ್ವಿ. ವಾಸುದೇವನಲ್ಲಿ ಹೋಗುವಾಗ ನಮ್ಮ 3 ಗುಣಗಳು ನಾಶವಾಗಿರುತ್ತವೆ. ಹೀಗಾಗಿ ಮೋಕ್ಷಪ್ರದ ವಾಸುದೇವ ಅಂತ. ಈ 3 ಗುಣಗಳು ಇರುವವರೆಗೆ ಸಂಸಾರ. ಈ 3 ಗುಣಗಳು ಎಲ್ಲಿ ನಾಶ ಆಯಿತು? ವಾಸುದೇವನನ್ನು ಹೋಗುವಾಗ ನಾಶವಾಯಿತು. ಹಾಗಾಗಿ ವಾಸುದೇವ ನಮಗೇನು ಮಾಡ್ತಾನೆ? ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಹೋಗಿ ಅಲ್ಲಿ ಆನಂದಮಯ ಎನ್ನುವ ಹೆಸರಿನ ನಾರಾಯಣನಲ್ಲಿ ಹೋಗಿ ನಮ್ಮನ್ನು ಸೇರಿಸುತ್ತಾನೆ. ನೋಡಿ ಎಷ್ಟೆಲ್ಲ ಇದೆ. ಹಾಗಾಗಿ ಮೋಕ್ಷವನ್ನು ಕೊಡುವವ ವಾಸುದೇವ. ಅಂದಮೇಲೆ ವಾಸುದೇವ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲಿ ಸೇರಿಸಿದ? ಆನಂದಮಯ ಎನ್ನುವ ಹೆಸರಿನ ನಾರಾಯಣನಲ್ಲಿ ಹೋಗಿ ಸೇರಿಸ್ತಾನೆ. ಅದೇ ಮೋಕ್ಷ. ಪ್ರಳಯ ಕಾಲದಲ್ಲಿ ಈ ನಾರಾಯಣನೊಬ್ಬನೇ ಇದ್ದಾನೆ ಅಲ್ವಾ? ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವೆಲ್ಲ ಹೋಗಿ ಎಲ್ಲಿ ಸೇರಿದ್ವಿ ಅಂದರೆ ಮೋಕ್ಷಕ್ಕೆ ಹೋಗುವವರು ಎಲ್ಲಿ ಹೋಗಿ ಸೇರಿದರು? ಕೊನೆಗೆ ನಾರಾಯಣನಲ್ಲಿ ಹೋಗಿ ಸೇರಿದರು. ಆ ನಾರಾಯಣನೊಬ್ಬನೇ ಪ್ರಳಯ ಕಾಲದಲ್ಲಿ ಇದ್ದಾನೆ. ಅದನ್ನೇ ಹೇಳ್ತಾರೆ. ಯಾವಾಗ ಸೇರ್ತಾರೆ ಇವರು ಅಂದರೆ ದ್ವಿಪರಾರ್ಧ ಅವಸಾನೆ. ದ್ವಿಪರಾರ್ಧ ಅವಸಾನೆ. ದ್ವಿಪರಾರ್ಧ ಅಂದ್ರೆ ನಾವೆಲ್ಲ ಇನ್ನೂ ಈಗ ಬ್ರಹ್ಮದೇವರ 50 ವರ್ಷ ಮುಗಿದು 51ನೇ ವರ್ಷದಲ್ಲಿ ಇದ್ದೇವೆ ಅಲ್ವಾ? ದಿನ ಸಂಕಲ್ಪ ಮಾಡುವಾಗ ನೀವೆಲ್ಲ ಅದನ್ನು ಹೇಳ್ತೀರಿ. ಅಂದಮೇಲೆ ಇದು ಯಾವಾಗಿದು? ದ್ವಿಪರಾರ್ಧ ಅವಸಾನೆ. ಬ್ರಹ್ಮದೇವರ ದ್ವಿಪರಾರ್ಧ 52 ಮುಗಿದ ಮೇಲೆ ಹೀಗೆ ಆಗುತ್ತದೆ. ಅಂದರೆ ಮೋಕ್ಷಕ್ಕೆ ಹೋಗ್ತೇವೆ. ಬ್ರಹ್ಮದೇವರು 100 ವರ್ಷ ಆದಮೇಲೆ ನಾವೆಲ್ಲ ಹೋಗಿ ಅಲ್ಲಿ ನಾರಾಯಣ ಆನಂದಮಯ ಎನ್ನುವ ಹೆಸರಿನ ನಾರಾಯಣನಲ್ಲಿ ಹೋಗಿ ಸೇರಿಕೊಳ್ತೇವೆ. ಅದೇ ಮೋಕ್ಷ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ವಾಸುದೇವ ಮೋಕ್ಷಪ್ರದ. ಇಷ್ಟ ಆಯಿತು. ಇಷ್ಟ ಆದಮೇಲೆ ಅರ್ಥ ಆಗ್ತಾ ಇದೆಯಲ್ಲ. ಅಂದಮೇಲೆ ವಾಸುದೇವ ಯಾಕೆ ಮೋಕ್ಷಪ್ರದ ಎಂದರೆ ವಾಸುದೇವನಲ್ಲಿ ಹೋಗಿ ಸೇರುವಾಗ ನಮ್ಮ 3 ಗುಣಗಳ ಸಂಸಾರಕ್ಕೆ ಕಾರಣವಾದ ಯಾವ ಸತ್ವಗುಣ, ರಜೋಗುಣ, ತಮೋಗುಣಗಳೋ ಆ 3 ಗುಣಗಳ ನಾಶವಾಗಿ ಬಿಡ್ತವೆ. ಆ ವಾಸುದೇವ ಮಾತ್ರ ನಮ್ಮನ್ನು ಕರೆದುಕೊಂಡು ಹೋಗಿ ಆನಂದಮಯ ಎನ್ನುವ ಹೆಸರಿನ ನಾರಾಯಣನಲ್ಲಿ ಹೋಗಿ ಸೇರಿಸ್ತಾನೆ. ಹಾಗಾಗಿ ಮೋಕ್ಷವನ್ನು ಕೊಡುವವನು ವಾಸುದೇವ ಎನ್ನುವುದಾಗಿ ಪ್ರಸಿದ್ಧಿ ಇದೆ. ಶಾಸ್ತ್ರವು ನಮಗೆ ಅದನ್ನೇ ಹೇಳ್ತಾ ಇದೆ. ಇಷ್ಟಿದು. ಇದನ್ನೇ ಶ್ರೀಮದಾಚಾರ್ಯ ಮಹಾಭಾರತ ತಾತ್ಪರ್ಯದೊಳಗೆ ಹೇಳುವಾಗ ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದಪ್ರದಾತ ಅಂತಂತಾರೆ. ದೇವರೇ ವಾಸುದೇವ ಎನ್ನುವ ಹೆಸರಿನ ರೂಪದವನಾದ. ಆಗೇನು ಮಾಡ್ತಾನವ? ನಿಜ ಮುಕ್ತಿ ಪದಪ್ರದಾತ. ನಮ್ಮ ಮೋಕ್ಷವೆಂಬ ಪದವಿಯನ್ನು ನಮಗೆಲ್ಲ ಕೊಡುವವನಾಗುತ್ತಾನೆ ಎನ್ನುವುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದಿಷ್ಟು ಒಂದು ವಿಷಯ. ಇಲ್ಲಿ ಒಂದನ್ನು ಎಲ್ಲರೂ ನೆನಪು ಮಾಡಿಕೊಳ್ಳ್ರಿ. ಇಷ್ಟಾಯಿತು. ಇದು ಯಾರು ಮೋಕ್ಷಕ್ಕೆ ಹೋಗ್ತಾರೋ ಅವರು. ಇನ್ನು ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ ಅಂದರೆ ವಾಯುದೇವರು ಮೋಕ್ಷಕ್ಕೆ ಹೋಗೋದಿಲ್ಲ, ಭಾರತೀ ದೇವಿ ಮೋಕ್ಷಕ್ಕೆ ಹೋಗೋದಿಲ್ಲ, ರುದ್ರದೇವರು ಮೋಕ್ಷಕ್ಕೆ ಹೋಗೋದಿಲ್ಲ. ಇನ್ನು ನಾವ್ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ. ಅಂದಮೇಲೆ ವಾಯುದೇವರು ಇನ್ನು ಮುಂದೆ ಮತ್ತೆ ಬ್ರಹ್ಮ ಪದವಿಗೆ ಬರುವವರಿದ್ದಾರೆ. ಅಂದಮೇಲೆ ಅವರು ಮೋಕ್ಷಕ್ಕೆ ಹೋಗಲಿಲ್ಲ. ಭಾರತೀ ದೇವಿ ಸರಸ್ವತಿ ಪದವಿಗೆ ಬರೋರಿದ್ದಾರೆ. ಅಂದಮೇಲೆ ಅವರು ಮೋಕ್ಷಕ್ಕೆ ಹೋಗಲಿಲ್ಲ. ರುದ್ರದೇವರು ಶೇಷ ಪದವಿಗೆ ಬರೋರಿದ್ದಾರೆ. ಹಾಗಾಗಿ ರುದ್ರದೇವರು ಮೋಕ್ಷಕ್ಕೆ ಹೋಗಲಿಲ್ಲ. ಇನ್ನು ನಾವಂತೂ ಇದ್ದೇ ಇದ್ದೀವಿ ಯಾವಾಗಲೂ. ಅಂದಮೇಲೆ ಯಾರ್ಯಾರು ಇನ್ನು ಮೋಕ್ಷಕ್ಕೆ ಹೋಗುವವರಿಲ್ಲ, ಈ ಸಲ ಯಾರು ಮೋಕ್ಷಕ್ಕೆ ಹೋಗುವವರಿಲ್ಲ, ಅವರೆಲ್ಲ ಏನಾಗ್ತಾರಪ್ಪ ಎಂದರೆ ಅವರೆಲ್ಲ ಏನಾಗ್ತಾರ? ಅಹಂಕಾರ ತತ್ವದಲ್ಲಿ ಏನು ದೇವರು ಬಂದು ಸೇರಿಕೊಳ್ತಾನೆ, ಆ ಅಹಂಕಾರ ತತ್ವದಿಂದ ಮಹತ್ತತ್ವದಲ್ಲಿರುವ ವಿಜ್ಞಾನಮಯನಲ್ಲಿ ಹೋಗಿ ಎಲ್ಲರೂ ಸೇರಿಕೊಳ್ತೀವಿ. ಎಲ್ಲರೂ ಮುಕ್ತರಾಗುವವರು ಈ ಸಲ ಮುಕ್ತರಾಗುವವರು, ಈ ಸಲ ಮುಕ್ತರಾಗದೇ ಇರುವವರು. ಅಂದರೆ ಉದಾಹರಣೆಗೆ ವಾಯುದೇವರು ಬ್ರಹ್ಮದೇವರನ್ನು ಇಟ್ಕೊಳ್ರಿ. ಅಂದಮೇಲೆ ವಾಯುದೇವರು ವಿಜ್ಞಾನಮಯನಾದ ಮತ್ತು ವಾಸುದೇವನಲ್ಲಿ ಸೇರಿಕೊಳ್ತೀವಿ. ಮತ್ತು ಮುಕ್ತರಾಗುವವರು ವಿಜ್ಞಾನಮಯನಾದ ವಾಸುದೇವನಲ್ಲಿ ಸೇರಿಕೊಳ್ತೀವಿ.
ದೇವರು ಅಲ್ಲಿವರೆಗೆ ನಾವೆಲ್ಲ ಒಂದೇ, ಅಲ್ಲಿವರೆಗೆ ಎಲ್ಲರೂ ಹೋಗಿ ಸೇರಿಕೊಳ್ತೀವಿ. ಅಲ್ಲಿ ಮಾತ್ರ ವಾಸುದೇವ ರೂಪಿಯಾದ ಪರಮಾತ್ಮ ಡಿವೈಡ್ ಮಾಡಿಬಿಡ್ತಾನೆ. ಇಲ್ಲಿ ಬಂದರೆ ಬರ್ರಿ, ನೀವು ಎಷ್ಟು ತೂರ್ಕೊಂಡು ಬಂದರೂ ನಾನು ನಿಮ್ಮನ್ನು ಬಿಡಲ್ಲ ಅಂದಮೇಲೆ ಏನಾದರೂ ಎಲ್ಲಾದರೂ ಪಾಳಿ ಗಿಳಿ ಇರ್ತದೆ, ನಾವು ಹಿಂಗೆ ಸಂಧ್ಯಾಗ ತೋರ್ಕೊಂಡು ಎಲ್ಲರೂ ಹಿಂದಿನವ್ರು ಬೈತಿರ್ತಾರೆ, ಬೈಸ್ಕೊಂಡು ಕೇಳಿಸ್ಕೊಳ್ಳಾರ್ದ ಇರ್ತಾರೆ, ಹಂಗೆ ನುಗ್ತಿರ್ತೀವಿ. ವಾಸುದೇವ ರೂಪಿಯಾದ ಪರಮಾತ್ಮ ಮಾತ್ರ ಅಲ್ಲಿ ಚೆನ್ನಾಗಿ ಡಿವೈಡ್ ಮಾಡಿಬಿಡ್ತಾನೆ. ಅವನಿಗೆ ಗೊತ್ತದ ಯಾರ ಹಣೆ ಬರ ಏನದ ಅಂದಮೇಲೆ ಯಾರು ಮೋಕ್ಷಕ್ಕೆ ಹೋಗೋರಿದ್ದಾರೆ, ಯಾರು ಮೋಕ್ಷಕ್ಕೆ ಹೋಗೋರಿಲ್ಲ, ಅವನಿಗೆಲ್ಲ ಗೊತ್ತೇ ಅದ. ಅಂದಮೇಲೆ ಅವ ಅಲ್ಲಿ ಏನು ಮಾಡಿಬಿಡ್ತಾನೆ ಅಂದರೆ ಡಿವೈಡ್ ಮಾಡಿ ಯಾರ್ಯಾರು ಇನ್ನು ಮುಂದೆ ಮತ್ತೆ ಪದವಿಗೆ ಸಂಸಾರಕ್ಕೆ ಬರೋರಿದ್ದಾರ ಅವ್ರನ್ನೆಲ್ಲ ತನ್ನಲ್ಲಿ ಒಂದು ಕಡೆಗೆ ಇಟ್ಟುಕೊಂಡು ಯಾರ್ಯಾರು ಮೋಕ್ಷಕ್ಕೆ ಹೋಗೋರಿದ್ದಾರ ಅವರನ್ನು ಒಂದು ಕಡೆಗೆ ಡಿವೈಡ್ ಮಾಡಿ ಹೀಗೆ ಅವನೇ ಭಾಗಗಳನ್ನು ಮಾಡಿ ಆ ಭಾಗಗಳ ಮೂಲಕ ನಾರಾಯಣನಲ್ಲಿ ಹೋಗಿ ಸೇರಿಸ್ತಾನೆ. ಯಾಕೆ ಪ್ರಳಯ ಕಾಲದಲ್ಲಿ ಕೇವಲ ನಾರಾಯಣ ಮಾತ್ರ ಇದ್ದಾನೆ, ವಾಸುದೇವ ರೂಪ ನಾರಾಯಣನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟದೆ. ಈಗ ಅಂದಮೇಲೆ ಯದ್ಯಪಿ ವಾಸುದೇವ ನಾರಾಯಣ ಇಬ್ಬರು ದೇವರೇ, ಅದರೊಳ ಪ್ರಶ್ನೆ ಇಲ್ಲ. ಆದರೆ ಪ್ರಳಯ ಕಾಲದಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮ ನಾರಾಯಣನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಾನ. ಅಂದಮೇಲೆ ವಾಸುದೇವ ಪ್ರಳಯ ಕಾಲದಲ್ಲಿ ಇಲ್ಲ ಅಲ್ವಾ, ನಾರಾಯಣನಾಗಿ ಇದ್ದಾನೆ, ಆದರೆ ವಾಸುದೇವನಾಗಿ ಇಲ್ಲ. ಹಾಗಾಗಿ ವಾಸುದೇವ ರೂಪಿಯಾದ ಪರಮಾತ್ಮ ಏನು ಮಾಡ್ತಾನೆ, ತನ್ನಲ್ಲೇ ಮೊದಲೆಲ್ಲ ಡಿವೈಡ್ ಮಾಡಿಕೊಂಡು ನಾರಾಯಣನಲ್ಲಿ ಹೋಗಿ ಸೇರಿಸುವಾಗ ನೋಡಪ್ಪ ಇವ್ರನ್ನೆಲ್ಲ ಈ ರೂಮ್ನ್ಯಾಗಿಡು, ಇವ್ರನ್ನೆಲ್ಲ ಈ ರೂಮ್ನ್ಯಾಗಿಡು ಅಂತ ಅವನೇ ಡಿವೈಡ್ ಮಾಡಿ ಹೋಗಿ ಅಲ್ಲಲ್ಲಿ ಇಟ್ಟುಬಿಡ್ತಾನೆ. ಅಂದಮೇಲೆ ನಾರಾಯಣ ರೂಪಿಯಾದ ಪರಮಾತ್ಮನಿಗೆ ಏನೇನೂ ಕೆಲಸ ಇಲ್ಲ, ಸುಮ್ಮನೆ ಕೂತಾನಿಷ್ಟೇ ಪ್ರಳಯ ಕಾಲದೊಳಗೆ ಎಲ್ಲ ವಾಸುದೇವ ಮಾಡಿ ಮುಗಿಸುತ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ ನಾ ಹೇಳಿದ್ದು? ಅಂದಮೇಲೆ ವಾಸುದೇವ ಏನು ಮಾಡ್ತಾನೆ, ನಾವೆಲ್ಲ ಮುಕ್ತರಾಗುವವರು, ಇನ್ನೂ ಸಂಸಾರಕ್ಕೆ ಬರುವವರು ಎಲ್ಲರೂ ಹೋಗಿ ಸೇರಿಕೊಳ್ತೀವಿ. ಸೇರಿಕೊಂಡಾದಾಗ ಯಾರ್ಯಾರು ಮತ್ತೆ ಸಂಸಾರಕ್ಕೆ ಬರುವವರೋ ಅವರನ್ನು ಒಂದು ಕಡೆಗೆ ಸೇರಿಸ್ತಾನೆ. ಅಂದಮೇಲೆ ಅವರ ಸತ್ವಗುಣ ರಜೋಗುಣ ತಮೋಗುಣಗಳ ನಾಶ ಆಗುವುದಿಲ್ಲ, ಅವರೆಲ್ಲ ಒಂದು ಕಡೆಗೆ ಸೇರಿಕೊಳ್ತಾರೆ. ಒಂದು ಕಡೆಗೆ ಯಾರ್ಯಾರು ಮೋಕ್ಷಕ್ಕೆ ಹೋಗಬೇಕೋ ಅವರ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ನಾಶ ಮಾಡಿ ಅವರನ್ನು ಒಂದು ರೂಮ್ ಒಳಗೆ ಇಟ್ಕೊಂಡು ಎಲ್ಲರಿಂದ ಕೂಡಿಕೊಂಡು ಅವನು ಹೋಗಿ ನಾರಾಯಣನಲ್ಲಿ ಸೇರಿ ಆ ನಾರಾಯಣನಲ್ಲಿ ಹೋಗಿ ಸೇರುವಾಗಲೇ ಇವರನ್ನು ಈ ರೂಮ್ನಾಗಿಟ್ಟೆ ಅವ ಮೋಕ್ಷಕ್ಕೆ ನಾರಾಯಣ ರೂಪಿಯಾದ ಪರಮಾತ್ಮನಲ್ಲಿ ಹೋಗಿ ಸೇರಿಸ್ತಾನೆ ಎನ್ನುವುದಾಗಿ ಮತ್ತೊಂದು ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಅಂದಮೇಲೆ ಇದು ವಾಸುದೇವ ಮಾಡುವಂತಹ ಅದ್ಭುತವಾದ ಕೆಲಸ. ಅಂದಮೇಲೆ ಅಂತಹ ವಾಸುದೇವ ಇಷ್ಟಿದು ಒಂದು ಹೇಳಿ ಇನ್ನು ಇಲ್ಲಿಗೆ ಮುಗಿಸ್ತಾರೆ. ಅಂದಮೇಲೆ ಏತಾಂ ಗತಿಂ ಭಾಗವತೋ ಗತೋ ಯಃ ಸವೈ ಪುನರ್ನೇಹ ವಿಸಜ್ಜತೆಂಗ. ಯಾರು ಇಂತಹ ಈ ಭಾಗವತದಲ್ಲಿ ಬಂದ ಈ ಮೋಕ್ಷದ ವಿಷಯವನ್ನು ಯಾರು ಹೇಳ್ತಾರೋ ಪುನಃ ನ ಇಹ ವಿಸಜ್ಜತೆ, ಅವರು ಮತ್ತೆ ಈ ಸಂಸಾರದಲ್ಲಿ ನ ವಿಸಜ್ಜತೆ, ಮತ್ತೆ ಅವರು ಸಂಸಾರದಲ್ಲಿ ಸಿಲುಕುವುದಿಲ್ಲ, ಅವರಿಗೆ ಮತ್ತೆ ಈ ಸಂಸಾರದ ಕಷ್ಟಗಳು ದುಃಖಗಳನ್ನು ಕೊಡುವುದಿಲ್ಲ ಎನ್ನುವುದಾಗಿ ಭಾಗವತ ಹೇಳ್ತಾ ಇದೆ. ಅಂದಮೇಲೆ ಬಹಳ ದೊಡ್ಡ ಭಾಗ, ನಮಗೆ ಎಷ್ಟು ತಿಳಿತು, ಎಷ್ಟು ಅರ್ಥ ಆಯಿತು, ನನಗೆ ಎಷ್ಟು ಹೇಳಿಕ್ಕೆ ಬಂತು ಅದೇನು ಗೊತ್ತಿಲ್ಲ, ಆದರೆ ವಿಷಯ ಅಂತೂ ಬಹಳ ಮುಖ್ಯವಾದ ವಿಷಯ. ಇದಾದ ಮೇಲೆ ಈಗ ಪ್ರಳಯ ಆಯಿತು. ಪ್ರಳಯ ಆದಮೇಲೆ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡಬೇಕು. ಮತ್ತು ಸೃಷ್ಟಿ ಮಾಡುವ ಸಮಯದಲ್ಲಿ ಮತ್ತೆ ಎಲ್ಲರನ್ನ ತೆಗೆದು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಟ್ಟುಬಿಡ್ತಾನೆ ದೇವರು. ಇಟ್ಟ ಮೇಲೆ ಆಗ ಮತ್ತೆ ಹೊರಗೆ ಬಂದು ಎಲ್ಲ ಪ್ರಳಯ ಮೋಕ್ಷಕ್ಕೆ ಹೋಗುವವರನ್ನು ಮತ್ತೆ ಹೊರಗೆ ಕರ್ಕೊಂಡು ಬರ್ತಾನೆ ದೇವರು. ಹೊರಗೆ ಕರ್ಕೊಂಡು ಬಂದು ವಿರಜಾ ನದಿಯಲ್ಲಿ ಸ್ನಾನ ಮಾಡಿಸಿ ಮತ್ತೆ ಅವರನ್ನೆಲ್ಲ ತಾನು ಮೋಕ್ಷಕ್ಕೆ ಕಳಿಸ್ತಾನೆ. ಆಗ ಲಿಂಗದೇಹದ ಭಂಗವಾಗ್ತದೆ, ಹೊರತು ಈಗ ಆಗೋದಿಲ್ಲ. ಯಾವಾಗಲೂ ಪ್ರಳಯ ಕಾಲದಲ್ಲಿ ಲಿಂಗದೇಹದ ಭಂಗ ಇಲ್ಲ. ಪ್ರಳಯ ಕಾಲದಲ್ಲಿ ಎಲ್ಲರೂ ಹೋಗಿ ಮಲ್ಕೊಂಡ್ಬಿಡೋದು ಅಷ್ಟೇ ಕೆಲಸ. ಆಲ್ರೆಡಿ ಯಾರು ಮುಕ್ತರಾಗ್ಯಾರ ಅವರಿಗೆ ಪ್ರಳಯ ಕಾಲದಲ್ಲಿ ನಾರಾಯಣನ ಹೊಟ್ಟೆಯಲ್ಲಿ ಇರುವಾಗಲೂ ಅವರಿಗೆ ಸ್ವರೂಪಾನಂದ ಆಗ್ತಾನೇ ಇರ್ತದೆ. ಸರಿನಾ? ಯಾರು ಹಿಂದಿನ ಕಲ್ಪದಲ್ಲಿಯೇ ಮುಕ್ತರಾಗಿದ್ದಾರೋ ಅವರು ಈಗ ನಾರಾಯಣನ ಹೊಟ್ಟೆಯಲ್ಲಿ ಪ್ರಳಯ ಕಾಲದಲ್ಲಿ ಇದ್ದಾಗಲೂ ಅವರಿಗೆ ಆನಂದ ಆಗ್ತಾನೇ ಇರ್ತದೆ, ಅದರಲ್ಲಿ ಏನು ಡೌಟ್ ಇಲ್ಲ. ಯಾರು ಈ ಕಲ್ಪದೊಳಗೆ ಮುಕ್ತರಾಗಬೇಕಾಗ್ಯದ ಅಂಥವ್ರು ಯಾರು ಹೋಗಿ ನಾರಾಯಣನ ಹೊಟ್ಟೆಯೊಳಗಿದ್ದಾರೆ ಈ ಸಲ, ಅವರಿಗೆ ಮಾತ್ರ ಈಗಲೇ ಲಿಂಗದೇಹ ಭಂಗ ಆಗಿಲ್ಲ. ಇನ್ನು ಅವರಿಗೆ ಸೃಷ್ಟಿಯ ಕಾಲ ಆರಂಭವಾದಾಗ ಆಗ ಮತ್ತೆ ಎಲ್ಲ ಜೀವರಾಶಿಗಳನ್ನು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಎಲ್ಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಾಗ ಮತ್ತೆ ಅವರನ್ನು ಹೊರಗೆ ತಂದು ಲಿಂಗದೇಹದ ಭಂಗವನ್ನು ವಿರಜಾ ನದಿಯಲ್ಲಿ ಸ್ನಾನ ಮಾಡಿಸಿ ವಾಯುದೇವರ ಗದಾಪ್ರಹಾರದಿಂದ ಲಿಂಗಭಂಗವನ್ನು ಮಾಡಿಸಿ ಮತ್ತೆ ಆಮೇಲೆ ಅವರಿಗೆ ಮೋಕ್ಷವನ್ನು ದೇವರು ಕೊಡ್ತಾನೆ.
ಇದು ನಿಯಮ. ಅಂದಮೇಲೆ ಈಗ ಹೋಗಿ ಹೊಟ್ಟೆಗೆ ಇದ್ದಾರಷ್ಟೇ, ಇನ್ನೂ ಲಿಂಗದೇಹ ಭಂಗ ಆಗಿಲ್ಲ. ಆಮೇಲೆ ಲಿಂಗದೇಹ ಭಂಗ ಆಗ್ತದೆ. ಅರೆ ಲಿಂಗದೇಹ ಭಂಗವಾಗದೆ ನಾರಾಯಣನ ಹೊಟ್ಟೆಯಲ್ಲಿ ಹೋಗ್ಬೋದೇನೋ? ಅವಶ್ಯವಾಗಿ ಹೋಗ್ಬೋದು. ನಾವೆಲ್ಲ ಇರ್ತೀವಿ ಹೋದಿಲ್ಲ. ಅಂದಮೇಲೆ ಲಿಂಗದೇಹ ಭಂಗ ಆಗದೆ ಸಂಸಾರಕ್ಕೆ ಬರುವ ಜೀವರಾಶಿಗಳು ಇದ್ದೀವೋ ಇಲ್ಲೋ ನಾರಾಯಣನ ಹೊಟ್ಟೆಯಾಗ ಇದ್ದೇ ಇದ್ದೀವಿ. ಅವರನ್ನೇ ಮತ್ತು ಸಂಸಾರದಲ್ಲಿ ಸೃಷ್ಟಿ ಮಾಡ್ತಾನೆ ಮುಂದೆ. ಅಂದಮೇಲೆ ಸಂಸಾರಕ್ಕೆ ಬರುವ ನಾವೆಲ್ಲ ಹೇಗೆ ಲಿಂಗದೇಹದ ಭಂಗವಿಲ್ಲದೆ ಇದ್ದೀವೋ ಹಾಗೆ ಮೋಕ್ಷಕ್ಕೆ ಹೋಗುವವರು, ಈ ಕಲ್ಪದಲ್ಲಿ ಮೋಕ್ಷಕ್ಕೆ ಹೋಗುವವರು ಕೂಡ ಲಿಂಗದೇಹದಿಂದ ಕೂಡಿಕೊಂಡೇ ಇದ್ದಾರೆ. ಇಷ್ಟೇ ಅವರಿಗೆ ಸತ್ವಾದಿ ಗುಣಗಳ ಪರಿಣಾಮ ಇರುವುದಿಲ್ಲ. ಹೀಗೆ ಅರ್ಥ ಆಗಿರ್ತದೆ. ಹೀಗೆ ಸರಿ, ಇಷ್ಟನ್ನು ಹೇಳಿ ಇದು ಅಂತಹ ಭಾಗವತವನ್ನು ಯಾರು ಕೇಳ್ತಾರೋ ಅವರಿಗೆ ಮತ್ತೆ ಎಂದೆಂದಿಗೂ ಪುನಃ ನ ವಿಸಜ್ಜತೆ ಎನ್ನುವುದಾಗಿ, ಅವರಿಗೆ ಮತ್ತೆ ಎಂದೆಂದಿಗೂ ಸಂಸಾರವನ್ನು ನಾನು ಕೊಡೋದಿಲ್ಲ ಎನ್ನುವುದಾಗಿ ತಿಳಿಸ್ತಾರೆ. ಇಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಬಂದ ಒಂದು ಮಾತನ್ನು ಶ್ರೀಮದಾಚಾರ್ಯರು ಪ್ರಮಾಣ ಕೊಡ್ತಾರೆ. ವಾಸುದೇವಾಶ್ರಿತಾ ದೇವಾ ಬ್ರಹ್ಮಾದ್ಯ ಮುಕ್ತವಂದನಾ ಭೇದದೃಷ್ಟ್ಯಭಿಮಾನೇನ ಚಾವೃತ್ಯಂ ನೈವ ಯಾಂತಿತೆ ಎನ್ನುವುದಾಗಿ, ಮೋಕ್ಷದಲ್ಲಿ ಎಲ್ಲ ಜೀವರಾಶಿಗಳು ಹೋಗಿ ಸೇರಿದಾಗ ಅವರಿಗೆಲ್ಲ ನಾನು ಬೇರೆ ದೇವರು ಬೇರೆ ಎನ್ನುವಂತಹ ಭೇದ ಜ್ಞಾನ ಅವರಿಗೆ ಯಾವಾಗಲೂ ಇರುತ್ತದೆ ಎನ್ನುವುದಾಗಿ ಶ್ರೀಮದಾಚಾರ್ಯರು ನಮಗೆ ಒಂದು ನಿರ್ಣಯವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಇದು ಒಂದು ಅತ್ಯಂತ ಮುಖ್ಯವಾದ ವಿಷಯ. ಅಂದಮೇಲೆ ಮೋಕ್ಷದಲ್ಲಿಯೂ ನಿಯಾಮಕನಾದ ದೇವರಿದ್ದಾನೆ, ಕಾಟಕೋಪನಿಷತ್ತು ಹೇಳುತ್ತೆ. ಮೋಕ್ಷದಲ್ಲಿಯೂ ಭೇದ ಜ್ಞಾನ ಇರ್ತದೆ ಎಲ್ಲರಿಗೂ. ಇದನ್ನು ಭಾಗವತ ನಮಗೆ ಇಲ್ಲಿ ತಿಳಿಸಿಕೊಡ್ತದೆ ಎನ್ನುವುದಾಗಿ ಇಷ್ಟು ವಿಷಯಗಳನ್ನು ನಾವಿಲ್ಲಿ ತಿಳಿದುಕೊಂಡು ಇನ್ನು ಅಂದಮೇಲೆ ಏನಾಯಿತು, ಸುಮ್ಮನೆ ಮತ್ತೊಂದು ಮಾತನ್ನು ನಿಮಗೆ ಇದು ಮಾಡೋದಾದರೆ, ಯಾರ್ಯಾರು ಮತ್ತು ಸಂಸಾರಕ್ಕೆ ಬರೋರಿದ್ದೀವಿ ಅವ್ರು ಯಾರು ಆನಂದಮಯನಾದ ಪರಮಾತ್ಮನಲ್ಲಿ ಸೇರಿಕೊಳ್ಳೋದಿಲ್ಲ. ಯಾರ್ಯಾರು ಮತ್ತೆ ಸಂಸಾರಕ್ಕೆ ಬರೋರಿದ್ದೀವಿ, ಉದಾಹರಣೆಗೆ ಈಗ ವಾಯುದೇವರು ಮತ್ತು ಬ್ರಹ್ಮದೇವರು ಆಗೋರಿದ್ದಾರೆ ಅಂದಮೇಲೆ ಅವರು ಸಂಸಾರಕ್ಕೆ ಬರೋರಿದ್ದಾರೆ, ಅವರು ಆನಂದಮಯನಲ್ಲಿ ಸೇರಿಕೊಳ್ಳೋದಿಲ್ಲ. ಅವರಿಗೆ ವಿಜ್ಞಾನಮಯನೇ ಲಾಸ್ಟು. ಯಾರು ಮೋಕ್ಷಕ್ಕೆ ಹೋಗೋರಿದ್ದಾರ ಅಂದರೆ ಯಾರಿಗೆ ಮುಕ್ತಿ ಆಗೋದದ ಅವರು ಮಾತ್ರ ಆನಂದಮಯನಲ್ಲಿ ಹೋಗಿ ಸೇರಿಕೊಳ್ತಾರೆ. ಯಾರು ಇನ್ನೂ ಸಂಸಾರಕ್ಕೆ ಬರೋರಿದ್ದಾರೆ, ಉದಾಹರಣೆಗೆ ವಾಯುದೇವರು ಭಾರತೀ ದೇವಿ, ಅವರು ಆನಂದಮಯನಾದ ದೇವರಲ್ಲಿ ಹೋಗಿ ಸೇರಿಕೊಳ್ಳೋದಿಲ್ಲ. ಅವರಿಗೆ ಕೊನೆಗೆ ವಿಜ್ಞಾನಮಯನಾದ ಪರಮಾತ್ಮನೇ ಕೊನೆ, ಅಲ್ಲಿಂದ ನಾರಾಯಣ. ಆನಂದಮಯನಲ್ಲಿ ರೀಚ್ ಆದ್ರೇ ಅವರು ಮುಕ್ತರು ಎನ್ನುವುದಾಗಿ ಪ್ರಸಿದ್ಧಿ, ಎನ್ನುವುದಾಗಿ ಅವರನ್ನು ಕನ್ಸಿಡರ್ ಮಾಡ್ತಾರೆ ಎನ್ನುವುದಾಗಿಯೂ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಸರಿ, ಇನ್ನು ಇಷ್ಟಾದ ಮೇಲೆ ಭಾಳ ಆಯ್ತಲ್ಲ, ಏಕಾದಶಿ ಏನೋ ಕಥೆ ಹೇಳ್ತಾರೆ ಆಚಾರ ಅಂತ ಬಂದ್ರೆ ಇಂಥದ್ದೆಲ್ಲ ಹೇಳಿಕತ್ತಾರ ಅಂತ ಅನಿಸ್ತದೆ. ಇನ್ನು ಇಷ್ಟಾಯಿತು. ಇಷ್ಟಾದ ಮೇಲೆ ಇಲ್ಲಿ ಒಂದು ಮಾತನ್ನು ಭಾಗವತ ಹೇಳ್ತದೆ. ನಹ್ಯತೋನ್ಯ ಶಿವಪಂತಹ ವಿಶ್ರುತ ಸಂಸ್ಕೃತಾವಿಹ. ಯಾರು ಈ ಭಾಗವತವನ್ನು ಬಿಟ್ಟು ಅಯ್ಯೋ ಇದನ್ನೇನು ಕೇಳೋದು, ಇದನ್ನು ಬಿಟ್ಟು ಮನ್ಯಾಗ ಕೂತು ಜಪ ಮಾಡಿದ್ರು ಮೋಕ್ಷ ಆಗ್ತಿತ್ತು, ಸುಮ್ಮನೆ ಇಲ್ಲಿ ಬಂದ್ವಿ ಅಂತ ಅನ್ನಿಸ್ತಿದ್ರ, ಭಾಗವತ ಹೇಳ್ತದೆ ಅತಃ ಅನ್ಯ ಶಿವಪಂಥ ನ ವಿಶ್ರುತಃ ಸಂಸ್ಕೃತವೀಗ. ಈ ಸಂಸಾರದಲ್ಲಿ ಅನ್ಯ ಪಂಥ, ಈ ಭಾಗವತವನ್ನು ಶ್ರವಣ ಮಾಡೋದು, ಓದೋದು, ಕೇಳೋದು, ಈ ವಿಷಯವನ್ನು ತಿಳಿದುಕೊಳ್ಳುವುದು, ಇದನ್ನು ಬಿಟ್ಟು ಬೇರೆ ಮೋಕ್ಷಕ್ಕೆ ದಾರಿ ನ ವಿಶ್ರುತಃ ಇಲ್ಲ ಎಂದು ತಿಳಿದುಕೊಳ್ಳಿ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ. ಅಂದಮೇಲೆ ಭಾಗವತವನ್ನು ಶ್ರವಣ ಮಾಡಿ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವುದೇ ಮೋಕ್ಷಕ್ಕೆ ಕಾರಣ. ಹಾಗಾದರೆ ಇದನ್ನು ಕೇಳಿಬಿಟ್ರೆ ಮೋಕ್ಷ ಕೊಡ್ತೀರೇನೋ? ಇಲ್ಲಿಲ್ಲ, ಹಾಗೂ ಕೊಡೋದಿಲ್ಲ. ಅದರ ಜೊತೆ ಇನ್ನೊಂದು ಆ್ಯಡ್ ಆಗಬೇಕು. ಏನು ಆ್ಯಡ್ ಆಗಬೇಕು? ವಾಸುದೇವೇ ಭಗವತಿ ಭಕ್ತಿಯೋಗೋ ಯಥೋ ಭವೇತ್. ಇದೆಲ್ಲ ಕೇಳಿದಂಗೆ ಏನಾಗಬೇಕು? ದೇವರಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗಬೇಕು, ಭಕ್ತಿ ಬರಬೇಕು. ಆಗ ಮಾತ್ರ ಆ ಭಕ್ತಿ ಎನ್ನುವ ಉಪಾಯ ಈ ಭಾಗವತವನ್ನು ಕೇಳೋದ್ರಿಂದ ಬರ್ತದೆ. ಭಾಗವತವನ್ನು ಕೇಳೋದ್ರಿಂದ ಭಕ್ತಿ ಎನ್ನುವ ಉಪಾಯವು ನಮಗೆ ಬಂದರೆ ಆಗ ದೇವರು ನಮಗೆ ಮೋಕ್ಷವನ್ನು ಕೊಡ್ತಾನೆ. ಇದನ್ನು ಕೇಳಿದಾಗ ಭಕ್ತಿ ನಮಗೆ ಬರೋದೇ ಇದ್ದರೆ ಆಗ ನಮಗೆ ಮೋಕ್ಷ ಇಲ್ಲ ಎನ್ನುವುದಾಗಿ ವೇದವ್ಯಾಸದೇವರು ತಿಳಿಸಿಕೊಡ್ತಾರೆ. ಅಂದರೆ ಏನಾಯಿತು, ಸಾಮಾನ್ಯ ನಮ್ಮನ್ನೆಲ್ಲ ವೇದವ್ಯಾಸದೇವರು ಪಕ್ಕಕ್ಕೆ ಸರಿಸಿಬಿಟ್ರು. ಅಂದರೆ ಯಾರ್ಯಾರು ಅಂಗಾರಕ್ಷತೆ ಹಚ್ಕೊಂಡಿರಿ ಅವರೆಲ್ಲ ಇಲ್ಲಿ ಬರ್ರಿ ಅಂದ್ಕೂಡ ಏನಾಗ್ಬಿಡ್ತದ, 1000 ಜನ ಬಂದಾರಪ್ಪ, ಅದರೊಳಗೆ ಏನಾಗ್ಬಿಡ್ತು 950-60 ಜನರನ್ನು ಬೇರೆ ಮಾಡಿಬಿಡ್ತು ಆ ಗುಂಪು. ಉಳಿದೊಂದು 40-50 ಜನರನ್ನು ಮಾತ್ರ ಒಂದು ಗುಂಪು. ಅಂದರೆ ಎಷ್ಟೋ ಟೆನ್ಷನ್, ಯಪ್ಪ 1000 ಜನರಿಗೆ ಏಕಕಾಲದಲ್ಲಿ ಇಷ್ಟು ಸಣ್ಣ ಹಾಲೊಳಗೆ ಹೆಂಗೆ ಊಟಕ್ಕೆ ಹಾಕೋದು ಅಂತ ಟೆನ್ಷನ್ ಆಗಿತ್ತು ಅವ್ರಿಗೆ. ಯಾರ್ಯಾರು ಅಂಗಾರಕ್ಷತೆ ಹಚ್ಕೊಂಡಿರಿ ಅವರು ಈ ಕಡೆ ಬರ್ರಿ ಅಂತಂದು ಕೂಡಲೇ ಯಜಮಾನರಿಗಿದ್ದ ಎಲ್ಲ ಟೆನ್ಷನ್ ಪರಿಹಾರ ಆಗೋಯ್ತು. ಯಾಕಂದರೆ ಇಷ್ಟು ಜಾಗದಾಗ ಇನ್ನೂ ಜಾಗ ಉಳಿತು, ಯಾಕಂದ್ರೆ ಅಷ್ಟೇ ಜನ ಕಡಿಮೆ ಆಗ್ಬಿಡ್ತು. ಹೌದಿಲ್ಲ? ಹಂಗೆ ದೇವ್ರು ಏನು ಹೇಳಿಕತ್ತಾನೆ ಇಲ್ಲಿ ಭಾಗವತೊಳಗೆ ಅಂದ್ರೆ, ಯಾರು ಇದನ್ನು ಕೇಳ್ತೀವಿ, ಓದ್ತೀವಿ, ಹೇಳ್ತೀವಿ, ಅವ್ರಿಗೆ ಮೋಕ್ಷ ಆಗ್ತದೆ ಅನ್ನಂಗಿದ್ರೆ ದೇವ್ರಿಗೆ ಟೆನ್ಷನ್ ಆಗ್ಬಿಡ್ತು. ಅಯ್ಯೋ ಜಾಗ ಸಾಲಲ್ಲೇನೋ, ಎಲ್ಲರೂ ಬೆಂಗಳೂರೊಳಗೆ ಭಾಳ ಸಲ ಭಾಗವತ ಕೇಳಿದವ್ರು ಇದ್ದಾರೆ ಅಂದಮೇಲೆ ಜಾಗ ಸಾಲಿಲ್ಲ ಅಂದರೆ ಏನು ಮಾಡೋದು ಅಂತ ಟೆನ್ಷನ್ ಆಯಿತು.
ಅದಕ್ಕೆ ದೇವರು ಹೇಳಿದ ಭಕ್ತಿ ಯೋಗೋ ಯಥೋ ಭವೆ. ಇದನ್ನು ಕೇಳಿದ ಮಾತ್ರ ಮೋಕ್ಷ ಆಗ್ತದಂತಿಲ್ಲ. ಇದನ್ನು ಕೇಳಿದಾಗ ಯಾರಿಗೆ ಭಕ್ತಿ ಬರ್ತದೋ, ಭಕ್ತಿಯಿಂದ ಇನ್ನೂ ಹೆಚ್ಚೆಚ್ಚು ಸಾಧನೆ ಆಗ್ತದೋ ಅವರಿಗೆ ಮೋಕ್ಷವಾಗುತ್ತೆ ಅಂತ ದೇವರು ಕೊನೆಗೆ ಹೇಳ್ತಾರೆ. ಅಂದಮೇಲೆ ಭಕ್ತಿ ಬರೋದು ಏನದ, ಇದು ಭಾಳ ಕಷ್ಟದ. ನಮಗೆ ಬೇಸರ ಬರ್ತದೆ, ಅಥವಾ ಕೇಳೀವಿ ಎನ್ನುವ ಅಹಂಕಾರ ಬರ್ತದೆ, ಅಥವಾ ನನಗೇ ಗೊತ್ತದ ಎನ್ನುವ ಅಭಿಮಾನ ಬರ್ತದೆ. ಬಿಟ್ಟರೆ ಭಕ್ತಿ ಬರೋದು ಏನದ ಅದು ಭಾಳ ಕಷ್ಟದ, ಕಡಿಮೆ ಅದು. ಆ ಭಕ್ತಿ ಬಂದರೆ ಮೋಕ್ಷ, ಭಕ್ತಿ ಬರದೇ ಇದ್ದರೆ ಮೋಕ್ಷ ಇಲ್ಲ ಎನ್ನುವುದಾಗಿ ಭಾಗವತ ತಿಳಿಸ್ಕೊಳ್ಳಿಕ್ಕತ್ತದೆ. ಅಂದಮೇಲೆ ಆದಷ್ಟು ಅಹಂಕಾರಾದಿಗಳನ್ನು ಕಡಿಮೆ ಮಾಡಿಕೊಳ್ಳೋಣ, ದೇವರಲ್ಲಿ ಆದಷ್ಟು ಭಕ್ತಿಯನ್ನು ಮಾಡುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಎನ್ನುವುದಾಗಿ 2ನೇ ಸ್ಕಂದ 2ನೇ ಅಧ್ಯಾಯ ನಮಗೆ ತಿಳಿಸಿಕೊಟ್ಟು ಇನ್ನು 3ನೇ ಅಧ್ಯಾಯವನ್ನು ಆರಂಭ ಮಾಡುತ್ತೆ. ಭಾಳ ಚೆನ್ನಾಗಿದೆ 3ನೇ ಅಧ್ಯಾಯ. ಈ 3ನೇ ಅಧ್ಯಾಯ ನಮ್ಮನ್ನೆಲ್ಲ ಬೈಯುತ್ತೆ, ಹೇಳುತ್ತೆ. ಮೊದಲಿಗೆ ಭಾಗವತ ಸಂಘ ಪದ ಸೂಚಿತಾಂ ಹರಿಕಥಾರತಿಂ ಸ್ತೌತಿ. ಭಾಳ ಚೆನ್ನಾಗಿರೋ ಒಂದು ಪ್ರಸಿದ್ಧ ಶ್ಲೋಕ. ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವ ಸಂಗಃ. ಪರೀಕ್ಷಿತ್ ರಾಜರಿಗೆ ಶುಕಾಚಾರ ಅಂತಾರೆ, ಪರೀಕ್ಷಿತ್ ರಾಜ ಇಷ್ಟು ಕೇಳಿದೆಯಲ್ಲಪ್ಪ, ಸಾಕ್ಬಿಡು ಮಾರಾಯ, ಹೋಗು, ಇನ್ನು 6-5 ದಿವಸದ ಆರಾಮ್ ಮಲ್ಕೋ, ನಿದ್ದೆ ಮಾಡು, ಏನಾದರೂ ಟಿ ವಿ ಒಳಗೆ ಬರ್ತಿದ್ರೆ ನೋಡಿ, ಇನ್ನೊಂದು 4 ದಿವಸ ಸ್ವಲ್ಪ ಆರಾಮ್ ನೀನು ಎಂಜಾಯ್ ಮಾಡಿ ಆಮೇಲೆ ಸತ್ತು ಹೋಗ್ಬಿಡು, ಸಾಕಲ್ಲ, ಇನ್ನೆಷ್ಟು ಕೇಳ್ತಿ ಅಂತ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯರು ಹೇಳ್ತಾರೆ. ಆಗ ಶುಕಾಚಾರ್ಯರಿಗೆ ಪರೀಕ್ಷಿತ್ ರಾಜ ಅಂತಾನೆ, ಸ್ವಾಮಿ ಜ್ಞಾನಂ ಯದಾ ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ. ನೋಡಿ ಭಾಳ ಚೆನ್ನಾಗಿದೆ, ಇದು ನಮಗೆ ಆಗಬೇಕು. ಎಷ್ಟು % ಆಗಿದೆ ಅನ್ನೋದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಾವು ಎಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋಣ. ಭಾಗವತ ಅನ್ನತ್ತೆ, ಶುಕಾಚಾರ್ಯ ಅಂತಾರೆ, ಈ ಭಾಗವತದ ಜ್ಞಾನ ಇಲ್ಲಿ ಏನೇನು ಹೇಳಿದ್ದಾರೆ, ಇದರ ಜ್ಞಾನ ನಮಗೆ ಬಂದರೆ ಅಂದರೆ ಜ್ಞಾನ ಬಂದದೋ ಇಲ್ಲೋ ನಮ್ಮನ್ನು ನಾವು ನೋಡ್ಕೊಳ್ಳೋಣ ಮುಂದೆ. ಈಗ ಇದರ ಜ್ಞಾನ ನಮಗೆ ಬಂದರೆ ಏನಾಗಬೇಕಪ್ಪ ಇದು ಅಂದ್ರೆ, ಪ್ರತಿನಿವೃತ್ತ ಗುಣೋರ್ಮಿ ಚಕ್ರಂ, ಗುಣಗಳ ಉರ್ಮಿ ಚಕ್ರ. ಗುಣ ಸತ್ವಗುಣ ರಜೋಗುಣ ತಮೋಗುಣ, ಆ ಗುಣಗಳೆಂಬ ಊರ್ಮಿ ಅಂದರೆ ಅಲೆಗಳು, ತರಂಗ, ಅವುಗಳ ಚಕ್ರ ಈ ಸಂಸಾರ. ಅದೇನಾಗ್ತದಂದರೆ ಪ್ರತಿನಿವೃತ್ತ, ಅದು ತಿರುಗಿ ಹೋಗಬೇಕು. ಅಂದಮೇಲೆ ಸತ್ವಗುಣ ರಜೋಗುಣ ತಮೋಗುಣಗಳ ಎಫೆಕ್ಟು, ಪರಿಣಾಮ ನಮಗೆ ಆಗಬಾರದು. ಅಂದಮೇಲೆ ಯಾವಾಗ ಭಗವಂತನ ತತ್ವಜ್ಞಾನ ನಮಗೆ ಬರ್ತದೋ ಆಗ ಗುಣಗಳೆಂಬ ಅಲೆಗಳ ಪರಿಣಾಮ ನಮಗೆ ಉಂಟಾಗಬಾರದು. ಉಂಟಾಗಲಿಲ್ಲ ಅಂದರೆ ಆಗೇನಾಗ್ತದೆ, ಆತ್ಮಪ್ರಸಾದ, ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಿ, ಆತ್ಮ ಎಂದರೆ ಮನಸ್ಸು, ಅದರ ಪ್ರಸಾದ ಎಂದರೆ ನೈರ್ಮಲ್ಯಂ ಭವತಿ, ಮನಸ್ಸಿನಲ್ಲಿ ನಿರ್ಮಲತೆ ಉಂಟಾಗುತ್ತೆ. ಏನೇನಾಯಿತು ಇನ್ನೊಮ್ಮೆ ಹೇಳ್ತೇನೆ. ಪರಮಾತ್ಮನ ತತ್ವಜ್ಞಾನ, ಭಾಗವತವನ್ನು ಕೇಳಿ ನಮಗೆ ಪರಮಾತ್ಮನ ತತ್ವಜ್ಞಾನ ಬಂದಾಗ ಏನಾಗಬೇಕು, ಸತ್ವ ರಜೋ ತಮೋ ಗುಣಗಳ ಮತ್ತು ಪರಿಣಾಮ ನಮಗೆ ಆಗಬಾರದು. ಅದು ಆಗಲಿಲ್ಲ ಎಂದಾದರೆ ಆಗೇನಾಗ್ತದೆ, ನಮ್ಮ ಮನಸ್ಸು ನಿರ್ಮಲವಾಗುತ್ತದೆ, ಮನಸ್ಸಿನಲ್ಲಿ ನೈರ್ಮಲ್ಯ ಬರ್ತದೆ. ನಿರ್ಮಲತೆ ಎಂದರೇನು, ಕಾಮಕ್ರೋಧಾದಿಗಳ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗಬಾರದು. ಆ ಕಾಮಕ್ರೋಧಾದಿಗಳ ಪರಿಣಾಮ ಆಗ್ತಾ ಇದೆ ಎಂದರೆ ಸತ್ವಗುಣ ರಜೋಗುಣ ತಮೋಗುಣಗಳ ಪ್ರಭಾವ ಇದೆ ಅಂತ ಅರ್ಥ. ಅವುಗಳ ಪ್ರಭಾವ ಇದೆ ಎಂದಾದರೆ ನಮಗೆ ಭಾಗವತದ ತತ್ವಜ್ಞಾನ ಇಲ್ಲ. ಕಥೆ ಗೊತ್ತದ, ಆದರೆ ಜ್ಞಾನ ಇಲ್ಲ ಎಂದು ಅರ್ಥ ಆಯ್ತೇನ? ಈಗ ಸಣ್ಣ ಉದಾಹರಣೆ, ಜ್ಞಾನ ಬೇರೆ, ಗೊತ್ತಿರುವುದು ಬೇರೆ. ಸಣ್ಣ ಉದಾಹರಣೆ ನಿಮ್ಗೆ ಹೇಳೋದಾದ್ರೆ, ಈಗ ನಿಮ್ಗೆ ಯಾವುದೋ ಇದೊಂದು ಸ್ವಿಚ್ ಬೋರ್ಡ್ ಏನೋ ಕೆಡ್ತು, ಇದನ್ನು ನಾನೇ ಸರಿ ಮಾಡಿಬಿಡ್ಬೋದು, ಒಂದು ಇದೇನೇನೋ ಇದ್ರೆ ನಾನೇ ಸರಿ ಮಾಡಿಬಿಡ್ಬೋದು ಎನ್ನುವ ಜ್ಞಾನದ ನನಗೆ. ಆದ್ರೆ ಅದು ಕರೆಂಟ್ ಶಾಕ್ ಹೊಡೆದ್ರೆ ಏನು ಮಾಡೋದು, ಅದಕ್ಕೆ ಸುಮ್ಮನೆ ಬ್ಯಾಡ, ಒಂದು 500 ರೂಪಾಯಿ ಹೋದ್ರೋಯ್ತು, ಕರೀರಿ ಅವನ್ನ ಮಾಡಿಬಿಟ್ರೆ ಆಯಿತು. ಅಂದಮೇಲೆ ಇದು ಏನು ಮಾಡಬೇಕು ಎನ್ನುವುದರ ಜ್ಞಾನ ನನಗದ, ಆದರೆ ಅದನ್ನು ಮಾಡಲಿಕ್ಕೆ ನನಗೆ ಆಗುವುದಿಲ್ಲ. ನಾವು ಮತ್ತು ಅವ್ರನ್ನೇ ಕರೆಸ್ಬೇಕು. ಅಂದಮೇಲೆ ಜ್ಞಾನ ಬೇರೆ, ಅದರಿಂದ ಆಗುವ ಏನು ಪರಿಣಾಮಗಳವ, ಮನಸ್ಸಿನ ನೈರ್ಮಲ್ಯತೆ ಇದೆ, ಅದು ಬೇರೆ. ಅಂದಮೇಲೆ ಭಗವಂತನ ತತ್ವಜ್ಞಾನ ಕಥೆ ನಮಗೆ ಗೊತ್ತದ. ಜ್ಞಾನ ಇದ್ದರೆ ಏನಾಗಬೇಕೀಗ, ಸತ್ವಗುಣ ರಜೋಗುಣಗಳ ತಮೋಗುಣಗಳ ಪ್ರಭಾವ ಆಗಬಾರ್ದು. ಅದು ಆಗಲಿಲ್ಲ ಅಂದರೆ ಆಗಿಲ್ಲ ಅಂತ ಹೆಂಗೆ ಗೊತ್ತಾಗ್ತದೆ ನನಗೆ, ಮನಸ್ಸಿನಲ್ಲಿ ನೈರ್ಮಲ್ಯ ಅಂದರೆ ಕಾಮಕ್ರೋಧಾದಿಗಳ ಪ್ರಭಾವ ಮನಸ್ಸಿನ ಮೇಲೆ ಆಗುವುದಿಲ್ಲ ಅಂತಾದರೆ ನನಗೆ ಸತ್ವಗುಣ ರಜೋಗುಣ ತಮೋಗುಣಗಳು ನನ್ನಿಂದ ದೂರ ಅವಪ್ಪ ಅಂತ ತಿಳ್ಕೊಳ್ಬೇಕು. ಅಂದಮೇಲೆ ಮನಸ್ಸಿಗೆ ನೈರ್ಮಲ್ಯ ಬಂತು. ಅದರಿಂದ ಏನಾಗ್ತದೆ, ಉಭಯತ್ರ ಗುಣೇಶ್ವ ಸಂಗಃ. ಉಭಯತ್ರ, ಇಲ್ಲಿ ಸಂಸಾರದಲ್ಲಿ
ಮತ್ತು ಸ್ವರ್ಗ ಬೇಕು ಎನ್ನುವ ಇಚ್ಛೆಯು ಸ್ವರ್ಗದಲ್ಲಿಯೂ ಸತ್ವಗುಣ ರಜೋಗುಣಗಳ ತಮೋಗುಣಗಳ ಪ್ರಭಾವವು ದೂರವಾಗುತ್ತೆ. ಭಾಳ ಕಷ್ಟ ನಮಗೆ. ಇಲ್ಲಿ ಆರಾಮದ, ಇಲ್ಲಿ ಕಷ್ಟಪಟ್ಟರು ಪರವಾಗಿಲ್ಲರಿ ಆಚಾರ, ಸ್ವರ್ಗ ಬೇಕ್ರಿ, ಅಲ್ಲಾದರೂ ಹೋಗಿ ಕೇವಲ ಸುಖ ಪಡಣ್ರಿ ಅಂತ ಅಂತೀನಿ. ಯಾಕೆ ಇಷ್ಟೆಲ್ಲ ಏಕಾದಶಿ ಉಪವಾಸ ಮಲಿ ಒಳಗೆ ಯಾಕೆ ಬರ್ತೀರಿ ಅಲ್ಲಿಂದ? ಏನಿಲ್ಲರಿ ಆಚಾರ ಹೇಳ್ಯಾರ ಭಾಗವತ ಕೇಳಿದ್ರೆ ಸ್ವರ್ಗ ಸಿಗ್ತದಂತ, ಒಳ್ಳೇದಾಗ್ತದಂತ, ಅದಕ್ಕೆ ಬರ್ತೀನಿ ಅಂತ ಅಂತೀನಿ. ಅಂದಮೇಲೆ ಭಾಗವತ ಕೇಳಿದ್ರೆ ಒಳ್ಳೇದಾಗ್ತದ ಅದಕ್ಕೆ ಬರ್ತೀನಿ ಅಂತ ಅಂತೀನೇ ಹೊರತು, ಭಾಗವತ ಕೇಳಿದ್ರೆ ಭಗವಂತನ ಅನುಗ್ರಹ ಆಗ್ತದ ಅದಕ್ಕೆ ಬರ್ತೀನಿ ಅಂತ ಅನ್ನೋದಿಲ್ಲ. ಅನ್ನೋದಷ್ಟೇ ಅಲ್ಲ, ನಮಗೆ ಸಾಮಾನ್ಯ ನೆನಪೇ ನಮಗಿಲ್ಲ. ಭಾಗವತ ಕೇಳಿದರೆ ಒಳ್ಳೇದಾಗ್ತದ ಇಷ್ಟಂಗೆ ಗೊತ್ತದ ಅನ್ನೋದಕ್ಕೆ ನಾ ಬರ್ತೀನಿ. ಭಾಗವತ ಕೇಳಿದರೆ ದೇವರ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಬರ್ತೀನಿ ಅಂತ ನನ್ನ ಬಾಯಿಯೊಳಗೂ ಆ ಮಾತು ಬರೋದಿಲ್ಲ. ಅಂದಮೇಲೆ ಏನು ಹೇಳಿರ್ತದೆ ಭಾಗವತ? ಯಾರಿಗೆ ಮನಸ್ಸಿನಲ್ಲಿ ನೈರ್ಮಲ್ಯ ಬರ್ತದೋ ಅಂದರೆ ಕಾಮಕ್ರೋಧಾದಿ ದೋಷಗಳು ಮನಸ್ಸಿನಲ್ಲಿ ಯಾರಿಗಿಲ್ವೋ ಅವ್ರೇನಾಗ್ತಾರೆ? ಉಭಯತ್ರ ಗುಣೇಶು ಅಸಂಗಃ, ಸಂಸಾರದಲ್ಲಿ ಮತ್ತು ಮೋಕ್ಷದಲ್ಲಿ ಸ್ವರ್ಗದಲ್ಲಿ ಎರಡೂ ಕಡೆಗೂ ಸತ್ವಗುಣ ರಜೋಗುಣಗಳ ತಮೋಗುಣಗಳ ಪ್ರಭಾವ ಕಡಿಮೆ ಆಗ್ತದೆ. ಅದಾದ ಮೇಲೆ ಏನಾಗಬೇಕು? ಗುಣೇಶು ಅಸಂಗಃ, ಈ ಏನು ಲೌಕಿಕದ ವಿಷಯಗಳಿದೆ ಇವುಗಳಲ್ಲಿ ನಮಗೆ ಮತ್ತು ವೈರಾಗ್ಯ ಬರಬೇಕು. ನೋಡ್ರಿ ಎಷ್ಟೆಲ್ಲ ಏನಿಲ್ಲೇ ಇಲ್ಲ, ಸುಮ್ಮನೆ ಹಾರಾಡ್ತೀವಿ ನಾವೆಲ್ಲ. ಅಂದಮೇಲೆ ಮನಸ್ಸಿನಲ್ಲಿ ನೈರ್ಮಲ್ಯ ಬಂದರೆ ಆಗ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಬರಬೇಕು. ಅಂದಮೇಲೆ ನಮಗೆ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಅದ ಅಂತ ಅನಿಸಿದ್ರೆ ಆಗ ನಿಮಗೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಕಡಿಮೆ ಆಗ್ಯಾವ ಅಂತ ತಿಳ್ಕೋರಿ. ನಮಗೆ ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಬಂದಿಲ್ಲ ಎಂದಾದರೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಇನ್ನೂ ಕೂತ ಒಳಗ ಅಂತ ಅರ್ಥ. ಹೊರಗೆ ತೋರಿಸ್ತಾ ಇಲ್ಲ ನಾನು ಅಷ್ಟೇ, ಆದರೆ ಮನಸ್ಸೊಳಗೆ ಕೂತಾವ. ಪ್ರಸಂಗ ಬಂದಾಗ ಬಂದ್ಬಿಡ್ತಾವೆ ಎದುರಿಗಿಷ್ಟೇ. ನಾವು ಯಾರ್ದಾದ್ರೂ ಮನೆಗೆ ಹೋದ್ವಿ, ಅಲ್ಲೇನು ಅನುಕೂಲ ಇರಲಿಲ್ಲ, ಆದರೂ ಭಾರಿ ಅನುಕೂಲ ಇತ್ತು ಅಂತ ಎಲ್ಲ ಹೇಳಿ ಬಂದೆ ನಾನು. ಅಲ್ಲಿವರೆಗೆ ಎಲ್ಲ ಸರಿ ಅದ, ಅದೇನು ಹೊರಗೆ ಹಾಕಲಿಲ್ಲ ನಾನು. ಅವಾಗ ಯಾವಾಗೋ ಮುಂದೊಂದು 4-5 ತಿಂಗಳಾದ ಮೇಲೆ ಅವರಿಗೂ ನನಗೂ ಏನೋ ಒಂದು ಸಣ್ಣ ಜಗಳ ಆಯಿತು, ಏನೋ ಕ್ರಾಶ್ ಆಯಿತು, ಏನೋ ಆಯಿತು. ಆಗ ಎಲ್ಲರೂ ಅವತ್ತು ಹೋಗಿದ್ದೀವ್ರಿ ಅವ್ರ ಮನೆಗೆ, ಏನು ಯಾಕನ್ನ ಹೋದ್ವಿ ಅನಿಸ್ಬಿಡ್ತು ನನಗೆ. ಅಂದಮೇಲೆ ಅಲ್ಲಿವರೆಗೆ ನಾ ಹೇಳಿರಲಿಲ್ಲ ಯಾರಿಗೂ, ಮನಸ್ಸೊಳಗೆ ಸುಪ್ತವಾಗಿ ಕೂತಿತ್ತು. ಯಾವಾಗ ನನಗೂ ಅವರಿಗೂ ಒಂದು ಸಣ್ಣ ಜಗಳ ಆಯಿತು ಆಗ ನನಗೆ ಆ ಮನಸ್ಸಿನ ಕಾಮಕ್ರೋಧಾದಿಗಳು ಸತ್ವರಸ್ತಮೋ ಗುಣಗಳು ಹೊರಗೆ ಬಂದವು ಅಲ್ವಾ. ಹಾಗೆ ಏನು ಹೇಳ್ತಾ ಇದೆ ಭಾಗವತ? ಎಲ್ಲಿಯವರೆಗೆ ನಿನಗೆ ವಿಷಯಗಳಲ್ಲಿ ವೈರಾಗ್ಯ ಬರುವುದಿಲ್ಲ ಅಲ್ಲಿಯವರೆಗೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಕಡಿಮೆಯಾಗುವುದಿಲ್ಲ. ಎಲ್ಲಿವರೆಗೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಕಡಿಮೆಯಾಗೋದಿಲ್ಲ ಅಲ್ಲಿವರೆಗೆ ಸತ್ವಗುಣ ರಜೋಗುಣಗಳ ತಮೋಗುಣಗಳ ಪ್ರಭಾವ ಕಡಿಮೆಯಾಗುವುದಿಲ್ಲ. ಅಂದಮೇಲೆ ಎಲ್ಲದಕ್ಕೆ ಮೂಲ ಯಾವುದಾಯ್ತು ಈಗ? ವಿಷಯಗಳಲ್ಲಿ ವೈರಾಗ್ಯ. ಭಾಳ ಕಷ್ಟ ಇದೆ, ಎಲ್ಲಿ ಆಗಲಿಕ್ಕೆ ಸಾಧ್ಯ. ಆ ವಿಷಯಗಳಲ್ಲಿ ವೈರಾಗ್ಯ ಬಂದರೆ ಆ ವೈರಾಗ್ಯವೇ ಏನಾಗ್ತದೆ? ಭಕ್ತಿ ಲಕ್ಷಣೋ ಯೋಗೋ ಜಾಯತೆ. ಆ ವೈರಾಗ್ಯ ಬಂದಾಗ ಭಕ್ತಿ ಎನ್ನುವುದು ಉದ್ರೇಕವಾಗ್ತದೆ. ಇದ್ದ ಸುಪ್ತವಾದ ಯಾರಿಗೂ ಗೊತ್ತಾಗದಂತೆ ಮಲಗಿದ ಭಕ್ತಿ ಎದ್ದು ಹೊರಗೆ ಬರ್ತದೆ ವೈರಾಗ್ಯ ಬಂದರೆ. ವೈರಾಗ್ಯ ಬರದೇ ಇದ್ದರೆ ಭಕ್ತಿ ಬರುವುದಿಲ್ಲ. ಯಾವಾಗ ಭಕ್ತಿ ಬರ್ತದೋ ಆಗ ಕೈವಲ್ಯ ಸಂಭೃತ ಪತಃ, ಆಗ ಅಪರೋಕ್ಷ ಜ್ಞಾನ ಬರ್ತದೆ. ಮೋಕ್ಷಕ್ಕೆ ದಾರಿಯಾದ ದ್ವಾರ ಬಾಗಿಲಾದ ಅಪರೋಕ್ಷ ಜ್ಞಾನ, ಆ ಅಪರೋಕ್ಷ ಜ್ಞಾನದಿಂದ ಮೋಕ್ಷವು ಸಿಗ್ತದೆ ಎನ್ನುವುದಾಗಿ ತಿಳಿಸಿಕೊಡ್ತದೆ. ಹಾಗಾದರೆ ವೈರಾಗ್ಯ ಬರಬೇಕಂದ್ರೆ ಏನು ಮಾಡಬೇಕು ಅಂದ್ರೆ ಅದಕ್ಕಂತಾರೆ ಹರಿಕಥಾಸು ರಥಿಂ ನ ಕುರಿಯ. ಯಾರಿಗೆ ಭಗವಂತನ ಕಥೆಗಳಲ್ಲಿ ಆಸಕ್ತಿ ಇಲ್ಲ ಅವರಿಗೆ ವೈರಾಗ್ಯ ಬರುವುದಿಲ್ಲ. ಅಂದಮೇಲೆ ಏನಾಯ್ತು ಈಗ? ಒಂದೊಂದೇ ಸ್ಟೆಪ್ ಮತ್ತೆ ನಾವು ಕೇಳೋದಾದರೆ, ಎಲ್ಲಿ ಯಾರಿಗೆ ಭಗವಂತನ ಕಥೆಗಳನ್ನು ಮಹಿಮೆಗಳನ್ನು ಕೇಳುವಾಗ ಯಾರಿಗೆ ಆಸಕ್ತಿ ಇಲ್ಲ ಅವರಿಗೆ ವೈರಾಗ್ಯ ಬರೋದಿಲ್ಲ. ಯಾರಿಗೆ ವೈರಾಗ್ಯ ಇಲ್ಲ ಅವರಿಗೆ ಭಕ್ತಿ ಇಲ್ಲ. ಯಾರಿಗೆ ಭಕ್ತಿ ಇಲ್ಲ ಅವರಿಗೆ ಅಪರೋಕ್ಷ ಜ್ಞಾನ ಇಲ್ಲ. ಇನ್ನು ಯಾರಿಗೆ ವೈರಾಗ್ಯ ಬರಲಿಲ್ಲಲ್ಲ ಅವರಿಗೆ ಮನಸ್ಸಿನಲ್ಲಿ ಕಾಮಕ್ರೋಧಾದಿ ದೋಷಗಳಿದೆ. ಅದರಿಂದಾಗಿ ಸತ್ವರಸ್ತಮೋ ಗುಣಗಳಿದೆ. ಅದರಿಂದಾಗಿ ಅವರಿಗೆ ಏನಾಗ್ತಾ ಇದೆ? ಮತ್ತೆ ಈ ಸಂಸಾರವೇ ಮತ್ತೆ ಮತ್ತೆ ಬರ್ತಾ ಇದೆ. ಹಾಗಾಗಿ ಅವರಿಗೇನು ಭಗವಂತನ ತತ್ವಜ್ಞಾನ ಇದೆ ಅದು ಅವರಿಗೆ ಬಹಳ ಲಾಭವನ್ನು ಕೊಡುವುದಿಲ್ಲ ಎನ್ನುವುದಾಗಿ 2ನೇ ಅಧ್ಯಾಯದ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾರೆ. ಬಹಳ ಪ್ರಸಿದ್ಧ ಶ್ಲೋಕ, ಬಹಳ ಕಷ್ಟದ ವಿಷಯ. ಆದ್ರೆ ಎಲ್ಲಿವರೆಗೆ ವೈರಾಗ್ಯ ಇಲ್ಲ ಅಲ್ಲಿವರೆಗೆ ಏನೇನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೊಡ್ಡ ವಿಷಯ ಇದು. ತತ್ವಪ್ರಕಾಶಿಕಾಶಿಯ ಬ್ರಹ್ಮಸೂತ್ರಗಳು ಅಂತ ಬ್ರಹ್ಮಸೂತ್ರಗಳಿದೆ ವೇದವ್ಯಾಸದೇವರು ಬರೆದು. ಅದಕ್ಕೆ ಟೀಕಾರಾಯರು ತತ್ವಪ್ರಕಾಶಿಕ ಅಂತ ಬರೆದಿದ್ದಾರೆ. ಶ್ರೀಮದಾಚಾರ್ಯ ಬ್ರಹ್ಮಸೂತ್ರ ಭಾಷೆ ಟೀಕಾರಾಯರು
ಅದರಲ್ಲಿ 3ನೇ ಅಧ್ಯಾಯದ 1ನೇ ಪಾದ, 4 ಅಧ್ಯಾಯದ ಅದರೊಳಗೆ 3ನೇ ಅಧ್ಯಾಯದ 1ನೇ ಪಾದ ವೈರಾಗ್ಯ ಪಾದ ಅಂತಿದೆ. ನೀವು ತತ್ವಪ್ರಕಾಶಿಕ ನಿಮ್ಮ ಮನೆಯೊಳಗೆ ಪುಸ್ತಕ ಇದ್ದರೆ ಅಥವಾ ಯಾರಾದರೂ ಓದು, ಅದರೊಳಗೆ 3ನೇ ಅಧ್ಯಾಯದ 1ನೇ ಪಾದ ವೈರಾಗ್ಯ ಪಾದ. ಆ ವೈರಾಗ್ಯ ಪಾದದಲ್ಲಿ ಏನು ವೈರಾಗ್ಯದ ಬಗ್ಗೆ ಹೇಳ್ತಾರೆ, ಸಾಮಾನ್ಯ ನಾವೆಲ್ಲ ಕೆಲವರೆಲ್ಲ ಏನು ಹೇಳ್ತಾರೆ ಅಂದರೆ ಇದೇ ಕೊನೆ ಜನ್ಮ, ಆಯ್ತಾಚಾರೆ ನಾನು ಈ ಕೊನೆ ಇದು ನಮ್ಮದು ಕೊನೆ, ಇದು ನಾಳೆ ಸತ್ಯ ಅಂದರೆ ಮುಗದೇ ಹೋಯ್ತು, ನಾನು ಮೋಕ್ಷಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾ. ಆ ವೈರಾಗ್ಯ ಪಾದದಲ್ಲೆಲ್ಲ ಬೈದಿದ್ದಾರೆ ಟೀಕಾರಾಯರು, ಶ್ರೀಮದಾಚಾರ್ಯ ಎಲ್ಲ ಹೇಳ್ತಾರೆ ನಮಗೆ. ಇಲ್ಲ, ಯಾವಾಗ ಮೋಕ್ಷವಾಗ್ತದೆ ಅಂದರೆ ಈ ಪಂಚಭೂತಗಳು ಯಾವಾಗ ನಾಶವಾಗ್ತವೋ ಆಗ ನಿನಗೆ ಮೋಕ್ಷ. ಈ ಪಂಚಭೂತಗಳು ಪ್ರತಿ ಮರಣವಾದಾಗಲೂ ನಿನ್ನ ಜೊತೆಗೆ ಬರ್ತಾನೇ ಇರ್ತವೆ. ಈ ಏನಿದೆ ನಿಮಗೊಂದು ವಿಷಯ ಹೇಳ್ತೀನಿ ಗೊತ್ತಿರಲಿ. ಪಂಚಭೂತಗಳು, ಈ ನನ್ನ ದೇಹ ಪಂಚಭೂತಗಳಿಂದ ನಿರ್ಮಾಣಗೊಂಡಿದೆ. ಪಂಚಭೂತಗಳು ಯಾವ? ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಅಲ್ವಾ? ಅಂದಮೇಲೆ ಈ ನನ್ನ ದೇಹ 5 ಭೂತಗಳಿಂದ ನಿರ್ಮಾಣಗೊಂಡಿದೆ. ಈ 5 ಭೂತಗಳು ನಾನು ಮರಣವಾಗುವಾಗ 2 ಭಾಗವಾಗುತ್ತೆ. ಏನು? ಈ ಭೂತಗಳು ನಾನು ಮರಣವಾಗುವಾಗ 2 ಭಾಗಗಳಾಗುತ್ತೆ. ಒಂದು ಇಲ್ಲಿರುವ ಪಂಚಭೂತಗಳಲ್ಲಿ ಸೇರ್ಕೊಂಡು ಬಿಡ್ತದೆ, ಅಂದರೆ ಪೃಥ್ವಿಯಲ್ಲಿ ಪೃಥ್ವಿ, ಅಪ್ಪಲ್ಲಿ ಅಪ, ಆಕಾಶದಲ್ಲಿ ಆಕಾಶ ಸೇರ್ಕೊಂಡ್ಬಿಡ್ತದೆ. ಇನ್ನೊಂದು ಭಾಗದಿಂದ ನನ್ನ ಜೊತೆಗೇ ಬರ್ತವೆ. ಸ್ವರ್ಗದಲ್ಲಿಯೂ ನನ್ನ ಜೊತೆಗೆ ಇರ್ತದೆ, ನರಕದಲ್ಲಿಯೂ ನನ್ನ ಜೊತೆಗೆ ಇರ್ತದೆ. ಮತ್ತೆ ನಾನು ಭೂಮಿಗೆ ಬರುವಾಗ ಅದೇ ಪಂಚಭೂತಗಳೇ ನನ್ನ ಜೊತೆಗೆ ಬರ್ತವೆ. ಇದು ನಿಯಮ. ಹಾಗಾಗಿ ಎಲ್ಲಿಯವರೆಗೆ ಪಂಚಭೂತಗಳ ನಾಶ ಇಲ್ಲ ಅಲ್ಲಿಯವರೆಗೆ ನನಗೆ ಮೋಕ್ಷ ಇಲ್ಲ. ಅಂದಮೇಲೆ ನಾನೀಗ ಸತ್ತು ಕೂಡಲೇ ಮೋಕ್ಷ ಇಲ್ಲೇ ಇಲ್ಲ, ಸತ್ತು ಮೇಲೂ ಮತ್ತೆ ಪಂಚಭೂತಗಳು ನನ್ನ ಜೊತೆಗೆ ಬರ್ತಾನೇ ಇರ್ತವೆ. ಅಂದಮೇಲೆ ಪಾಂಚಭೌತಿಕವಾದ ದೇಹ ಲೀನವಾಯಿತು, ಒಂದು ಅಂಶದಿಂದ ಲೀನವಾಯಿತು, ಇನ್ನೊಂದು ಅಂಶದಿಂದ ನನ್ನ ಜೀವನ ಜೊತೆಗೇನೆ ಬರ್ತಾ ಇರ್ತವೆ ಎನ್ನುವುದಾಗಿ ಆ ವೈರಾಗ್ಯ ಪಾದದೆಲ್ಲ ತಿಳಿಸಿದ್ದಾರೆ. ಭಾಳ ಕಷ್ಟ ಇದೆ, ನಿಮಗೆಲ್ಲ ಗೊತ್ತಿದೆ ವಿಷಯ. ಸರಿ, ಇಷ್ಟನ್ನು ಹೇಳಿದ ಮೇಲೆ ಇನ್ನು ಮತ್ತೊಂದು ಅದ್ಭುತವಾದ ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಸ್ವಲ್ಪ ಸರಳಿದೆ, ಇನ್ನೇನು ತಲೆ ತಿನ್ನಲ್ಲ, ಇನ್ನೊಂದು 15 ನಿಮಿಷ. ಕಿಮನ್ಯತ್ ಪೃಷ್ಟವಾನ್ ಭೂಯೋ ವೈಯಾಸಕಿಂ ಋಷಿಂ ಕವಿಂ. ಈ ಕಡೆ ಶೌನಕರು ಸೂತಾಚಾರಿ ಕೇಳ್ತಾರೆ, ಸ್ವಾಮಿ ಮತ್ತೇನು ಕೇಳಿದರು, ಮತ್ತೇನು ಪರೀಕ್ಷಿತ್ ರಾಜರ ಪ್ರಶ್ನೆ ಕೇಳಿದರು ಅದನ್ನು ಹೇಳ್ರಿ ಅಂತ ಕೇಳ್ತಾರೆ. ಆಗ ಶುಕಾಚಾರ್ಯ ಅಂತಾರೆ, ಹೌದಪ್ಪ, ಆ ಪರೀಕ್ಷಿತ್ ರಾಜರು ಎಂಥವರು ಅಂದರೆ ಸವೈ ಭಾಗವತೋ ರಾಜ ಪಾಂಡವೇಯೋ ಮಹಾರಥಃ ಬಾಲ ಕ್ರೀಡನ ಕೈಹಿ ಕ್ರೀಡನ್ ಕೃಷ್ಣ ಕ್ರೀಡಾಂಯ ಆದದೆ. ಆ ಪರೀಕ್ಷಿತ್ ರಾಜರು ಎಂಥವ್ರವರು ಅಂದ್ರೆ ಅವರು ಬಾಲಹ ಆಟ ಆಡ್ತಾ ಇರುವಾಗ, ಚಿಕ್ಕವರಾಗಿ ಆಟ ಆಡ್ತಾ ಇರುವಾಗ ನಾವೆಲ್ಲ ಕಾರು, ಟ್ರೇನು, ಬಾಲು, ಬ್ಯಾಟು ಆಟ ಆಡಿದ್ರೆ ಆ ಪರೀಕ್ಷಿತ್ ರಾಜರು ಕೃಷ್ಣ ಕ್ರೀಡಾಂಯ ಆದದೆ. ಕೃಷ್ಣನ ಪ್ರತಿಮೆಗಳನ್ನು ಇಟ್ಟುಕೊಂಡು ಅವನಿಗೆ ಅಭಿಷೇಕ ಮಾಡೋದೇ ಒಂದು ಆಟ, ಅವನಿಗೆ ಮಂಗಳಾರತಿ ಮಾಡೋದೇ ಒಂದು ಆಟ. ಆಮೇಲೆ ಚಿಕ್ಕವನಿದ್ದಾಗಿನಿಂದಲೂ ದೇವರ ಪೂಜೆಯನ್ನು ಮಾಡುವುದೇ ಆಟವನ್ನಾಗಿ ಉಳ್ಳಂತಹ ಆ ಪರೀಕ್ಷಿತ್ ರಾಜರು ಶುಕಾಚಾರ್ಯರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಏನು ಕೇಳಿದರು ಸ್ವಾಮಿ ಹೇಳ್ತಾರೆ. ಏನು ಕೇಳಿದ್ರಪ್ಪ ಅವರು ಅಂದರೆ, ಸ್ವಾಮಿ ಈ ಆಯುಷ್ಯದ ಸಫಲತೆ ಯಾವಾಗ? ನಾನು ನನ್ನ ಆಯುಷ್ಯವನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದ್ದೀನಿ ಅಂತ ನಾನು ಹೇಗೆ ತಿಳಿಯುವುದು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಭಾಳ ಅದ್ಭುತವಾದ ಪ್ರಶ್ನೆ. ನನ್ನ ಹತ್ರ ಇರುವ ಹಣವನ್ನು ನಾನು ಸರಿಯಾಗಿ ವಿನಿಯೋಗಿಸ್ತಾ ಇದ್ದೀನೋ ಇಲ್ಲೋ ನನಗೆ ಹೆಂಗೆ ಗೊತ್ತಾಗೋದು? ನಾನು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಒಳಗೆ ಹಾಕೀನಿ, ಎಲ್ಲೋ ಒಂದು ಕಡೆಗೆ ಇಟ್ಟೀನಿ, ಅಲ್ಲಿಂದ ಸರಿಯಾಗಿ ಮೋಸ ಇಲ್ಲದೆ ಬಡ್ಡಿ ಬರಲಿಕ್ಕತ್ತದ ಅಂದರೆ ನಾನು ಸರಿ ಹಣ ಇಟ್ಟೀನಿ ಅಂತ ಅರ್ಥ. ಅಂದಮೇಲೆ ಹಾಗೆ ನನ್ನ ಈ ಆಯುಷ್ಯವನ್ನು ನಾನು ಸರಿಯಾದ ದಾರಿಯಲ್ಲಿ ಸಾಗಿಸ್ತಾ ಇದ್ದೀನಿ ಅಂತ ನನಗೆ ಹೇಗೆ ಗೊತ್ತಾಗುವುದು? ಏನದು? ಅದನ್ನು ಹೇಳ್ರಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಅದರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ. ಸಣ್ಣ ಅಧ್ಯಾಯದ 3ನೇ ಅಧ್ಯಾಯ 20 ಶ್ಲೋಕ ಇದೆ, ಆದರೆ ಭಾಳ ಚೆನ್ನಾಗಿದೆ. 1-2 ಶ್ಲೋಕ ಕೇಳಿ ಮುಗಿಸ್ಬಿಡೋಣ. ಆರಂಭಿಸ್ತಾರೆ. ಆಮೇಲೆ ಪ್ರಶ್ನೆ ಏನು? ನನ್ನ ಈ ಆಯುಷ್ಯ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆಯಾ ಇಲ್ವಾ ಅನ್ನುವುದು ಹೇಗೆ ತಿಳಿದುಕೊಳ್ಳುವುದು ಅಂತ ಪ್ರಶ್ನೆ. ಉತ್ತರ ಕೊಡ್ತಾರೆ. ಆಯುರ್ ಹರತಿ ವೈಪುಂಸಾಂ ಉದ್ಯನ್ನಸ್ತಂಚ ಎನ್ನಸೌ ತಸ್ಯರ್ಥೇ ಯಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ ಹೇಳ್ತಾರೆ. ನೋಡಪ್ಪ ಪರೀಕ್ಷಿತ್ ರಾಜ, ಈ ಜೀವರಾಶಿಗಳಿಗೆ ಆಯುರ್ ಹರತಿ, ಸೂರ್ಯ ತಾನು ಬೆಳಗ್ಗೆ ಬಂದು ಸೂರ್ಯ ತಾನು ಮತ್ತೆ ಅಸ್ತನಾಗುವುದರೊಳಗಾಗಿ ಈ ಎಲ್ಲ ಜೀವರಾಶಿಗಳ ಆಯುಷ್ಯವನ್ನು ಸೂರ್ಯರು ಅಪಹಾರ ಮಾಡಿಕೊಂಡು ಹೋಗುತ್ತಾರೆ. ಆದರೆ ಈ ಜೀವರಾಶಿಗಳು ಗೊತ್ತಾಗ್ತಾ ಇಲ್ಲ. ಸೂರ್ಯೋದಯ ಆಯಿತು, ಸೂರ್ಯಾಸ್ತ ಆಯಿತು ಅಂತ ಇಷ್ಟು ತಿಳ್ಕೊತಾರೆ ಹೊರತು ನಮ್ಮ ಒಂದು ದಿನದ ಆಯುಷ್ಯ ಹೋಯಿತು ಅಂತ ತಿಳ್ಕೊಳ್ತಾ ಇಲ್ಲ.
ಹಾಗಾದರೆ ನಿನ್ನ ಈ ಒಂದು ದಿನದ ಆಯುಷ್ಯ, ಸೂರ್ಯೋದಯದಿಂದ ಸೂರ್ಯೋದಯದವರೆಗೆ ಇರುವ ಏನು ಆಯುಷ್ಯ ಇದೆ, ಇದು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆಯಾ ಅಂತ ಹೇಗೆ ತಿಳ್ಕೊಳ್ತಿ? ಹೇಳ್ತೀನಿ ಕೇಳು. ತಸ್ಯ ಋತೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ. ಯಾರು ಉತ್ತಮ ಶ್ಲೋಕರಾದ ಜ್ಞಾನಿಗಳು, ಗುರುಗಳು, ದೇವರು, ಅವರ ವಿಷಯಕವಾಗಿ ಇಡೀ ದಿನ ನಿಂದು ಸಾಗಿದೆಯಾ? ಅದರಲ್ಲಿ ಎಷ್ಟು ಕ್ಷಣ ನಿನ್ನದು ಭಗವಂತನ, ಗುರುಗಳ, ದೇವರ ವಿಷಯದಲ್ಲಿ ಸಾಗಿದೆ, ಅಷ್ಟು ಆಯುಷ್ಯ ಮಾತ್ರ ಸರಿಯಾದ ದಾರಿಯಲ್ಲಿ ಸಾಗಿದೆ ಎಂದು ತಿಳಿದುಕೋ. ಯಾವ ಕ್ಷಣಗಳು, ಯಾವ ಸಮಯ ದೇವರ, ಗುರುಗಳ, ಶಾಸ್ತ್ರದ, ಧರ್ಮದ ವಿಷಯದಲ್ಲಿ ಕಳೆದಿಲ್ಲ, ಆ ಸಮಯ ಅದು ವ್ಯರ್ಥವಾಗಿ ಹೋಗಿದೆ ಎಂದು ತಿಳಿದುಕೋ ಎನ್ನುವುದಾಗಿ ಒಂದು ಮಾತನ್ನು ವೇದವ್ಯಾಸದೇವರು ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತು ಯಾರಿಗೆ? ಅಂದರೆ ಉದಾಹರಣೆಗೆ ನಾವಿಲ್ಲಿ 1 ಗಂಟೆ ಕೂತಿದ್ದೇವೆ. ನಾನು ಅನ್ಕೋತೀನಿ ಹಾಗಾದರೆ ಈ 1 ಗಂಟೆ ಇದು ಭಗವಂತನ ವಿಷಯಕವಾಗಿ ಸಾಗಿದ್ದರಿಂದ ಇದು ಸಾರ್ಥಕ ಅಂತ ಭಾಗವತ ಹೇಳ್ತಾ ಇದೆ. ನಿಜ, ಇದು ಸಾರ್ಥಕ, ಪ್ರಶ್ನೆನೇ ಇಲ್ಲ. ಆದರೆ ಇದರಲ್ಲಿ ಶ್ರೀಮದಾಚಾರ್ಯ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಅಂದರೆ, ಇಡೀ 1 ಗಂಟೆ ನಾವು ನಮ್ಮ ಆಯುಷ್ಯವನ್ನು ಸಾರ್ಥಕ ಕಳಿಸಿದ್ವಿ ಅಂದಮೇಲೆ ಇಡೀ ಒಂದು ದಿನದಲ್ಲಿ ಈ 1 ಗಂಟೆಯಂತೂ ಸಾರ್ಥಕವಾಯಿತು, ಪ್ರಶ್ನೆನೇ ಇಲ್ಲ. ಆದರೆ ಶ್ರೀಮದಾಚಾರ್ಯ ಅಂತಾರೆ ಭಾಗವತ ತಾತ್ಪರ್ಯದಲ್ಲಿ, ಈ 1 ಗಂಟೆಯಲ್ಲಿಯೂ ದೇವರು ಫಿಲ್ಟರ್ ಮಾಡ್ತಾನೆ, ಈ 1 ಗಂಟೆಯಲ್ಲಿಯೂ ದೇವರು ಮತ್ತೆ ಫಿಲ್ಟರ್ ಮಾಡ್ತಾನೆ. ಇದರಲ್ಲಿಯೂ ಎಷ್ಟೊತ್ತು ಇವರು ಬೈಕೊಂಡಾರ ಆಚಾರ್ಯರಿಗೆ, ಎಷ್ಟೊತ್ತಿವರು ಮತ್ತು ಅಯ್ಯೋ 5 ನಿಮಿಷ ಲೇಟ್ ಆಯಿತು, ಮಗಳು ಬಂದಿರ್ತಾಳೋ, ಮಗ ಬಂದಿರ್ತಾನ, ಗಂಡಗೆ ಹಸಿವೆ ಆಗಿರ್ತದೆ, ಏನು ತಿಂತಾನೋ ಏನೋ ಅಂತ ಈ 1 ಗಂಟೆಯಲ್ಲಿಯೂ ಎಷ್ಟು ಇವರು ಮತ್ತೆ ಮನಸ್ಸನ್ನು ಬೇರೆ ಕಡೆ ಕಳಿಸಿದ್ದಾರೆ. ಅದರಲ್ಲೂ ಫಿಲ್ಟರ್ ಮಾಡಿ ಭಾಳ ಮಾಡಲ್ಲವ, ಹಂಗೆ ಭಾಳ ಮಾಡ್ತಾ ಕೂತ್ರ ನಮ್ದು ಏನೇನೂ ಇಲ್ಲೇ ಇಲ್ಲ ಅಂತ ಆಗ್ಬಿಡ್ತದೆ. ದೇವರ ಕರುಣೆ ಎಷ್ಟು ಅದ್ಭುತ ಅಂದ್ರೆ, ಈ ನಿಮ್ಮದು ಕೆಲವು ಎಕ್ಸಾಮ್ಗಳಲ್ಲಿ ಇರ್ತದಲ್ಲ, ಯಾವುದಾದ್ರೂ ಒಂದು ಆನ್ಸರು ತಪ್ಪು ಬರೆದ್ರೆ ಸರಿ ಬರೋದ್ರ ಮಾರ್ಕ್ಸು ಕಟ್ ಮಾಡ್ತಾರೆ ನೋಡ್ರಿ. ನೀವೇನು ಅಂತೀರಿ ಅದನ್ನು ಇಂಗ್ಲೀಷ್ ಒಳಗೆ. ಅಂದಮೇಲೆ ಯಾವುದಾದ್ರೂ ಒಂದು ಆನ್ಸರ್ ತಪ್ಪು ಬರೆದ್ರೆ ಅದರದ್ದಂತೂ ಮಾರ್ಕ್ಸ್ ಇಲ್ಲೇ ಇಲ್ಲ, ಅದಂತೂ ಪ್ರಶ್ನೆನೇ ಇಲ್ಲ. ಅದರ ಜೊತೆಗೆ ಸರಿ ಬರೆದದ್ದರ ಮಾರ್ಕ್ಸನ್ನು ಕಡಿಮೆ ಮಾಡಿಬಿಡ್ತಾರೆ ಅಲ್ವಾ? ಹಾಗೆ ದೇವರು ನಾನು ತಪ್ಪು ಮಾಡಿದ ಸಮಯ ಅಂತೂ ಬೇಕಾದಷ್ಟು ಅದೇ ಅದ, 24 ಗಂಟೆ ಒಳಗೆ ಒಂದು 20 ಗಂಟೆ ಅಂತೂ ಅದು ಅದೇ ಅದ. ಸರಿ ಮಾಡಿದ್ದು ಒಂದು 2 ಗಂಟೆ 3 ಗಂಟೆ ಮಾಡಿನಂತ ಇಟ್ಕೋರಿ. ತಪ್ಪು ಮಾಡಿದ ಸಮಯವನ್ನು ನೋಡಿ ಸರಿ ಮಾಡಿದ್ರಲ್ಲಿಯೂ ಅವನೇನಾದರೂ ಪುಣ್ಯವನ್ನು ಕಳೆದು ಬಿಟ್ಟ ಎಂದರೆ ಇನ್ನೇನು ನಮ್ಮ ಜೀವನ? ಅಂದಮೇಲೆ ದೇವರು ಇಷ್ಟಂತೂ ಕ್ರೂರಿ ಇಲ್ಲ, ಅದನ್ನೆಲ್ಲರೂ ಮನದಟ್ಟು ಮಾಡಿಕೊಳ್ಳ್ರಿ. ಅವ್ನು ಕರುಣಾಳು ಇದ್ದ. ಆದರೆ ಎಲ್ರಿಗೂ ಸುಮ್ಮನೆ ಹಿಂಗೆ ಮೇಲೆ ಬಂದವರಿಗೆಲ್ಲ, ನೋಡಿದವರಿಗೆಲ್ಲ ಮೋಕ್ಷ ಕೊಡ್ತಾ ಹೋದರೆ ನಾಳೆ ಏನು ಮೋಕ್ಷದ ಒಂದು ಏನು ಕ್ವಾಲಿಟಿ ಅದ ಅದು ಸರಿಯಾಗಿ ಆಗೋದಿಲ್ಲ ಅನ್ನೋದಕ್ಕೆ ದೇವ್ರು ಏನು ಮಾಡ್ತಾನೆ? ನಾವು ಮಾಡಿದ ಏನು ಧರ್ಮದ ಸಮಯ ಇದೆ ಅದರಲ್ಲಿಯೂ ದೇವರು ಒಬ್ಬೊಬ್ಬ ಜೀವರಾಶಿಗಳಿಗೆ ಬೇರೆ ಬೇರೆ ಅದನ್ನೆಲ್ಲ ಫಿಲ್ಟರ್ ಮಾಡಿ 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 ಅದರಲ್ಲಿ ಯಾವುದು ಅತ್ಯಂತ ಉತ್ತಮವಾದದ್ದೋ ಆ ಆಯುಷ್ಯದ ಕ್ಷಣವನ್ನು ಮಾತ್ರ ಸಾರ್ಥಕವಾದ ಕ್ಷಣ ಅಂತ ತೆಗೆದು ಅದನ್ನು ಪಕ್ಕಕ್ಕೆ ಇಟ್ಟು ಮೋಕ್ಷದ ಅಕೌಂಟಲ್ಲಿ ಅದನ್ನು ಹಾಕುತ್ತಾನೆ. ಆಮೇಲೆ ಪ್ರಶ್ನೆ ಏನು, ಉತ್ತರ ಏನು? ಸ್ವಾಮಿ, ನಮ್ಮ ಆಯುಷ್ಯ ಇದು ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದೆಯಾ ಅಂತ ಪ್ರಶ್ನೆ. ಉತ್ತರ ಏನು? ಯಾವ ಸಮಯ ನೀನು ಉತ್ತಮ ಶ್ಲೋಕವಾರ್ತಯ, ಉತ್ತಮ ಶ್ಲೋಕರು, ಶ್ಲೋಕ ಅಂದರೆ ಕೀರ್ತಿ ಅಂತ ಅರ್ಥ, ಉತ್ತಮ ಕೀರ್ತಿವಂತರಾದ ದೇವರು, ಗುರುಗಳು, ಜ್ಞಾನಿಗಳು, ಶಾಸ್ತ್ರ ಇದರಲ್ಲಿ ನೀನು ಎಷ್ಟು ಸಮಯವನ್ನು ಕಳಿತೀಯೋ ಅಷ್ಟು ಸಮಯ ಮಾತ್ರ ನಿನ್ನ ಆಯುಷ್ಯ ಸರಿಯಾದ ದಾರಿಯಲ್ಲಿ ಸಾಗಿದೆ ಎಂದು ತಿಳಿದುಕೋ. ಇದನ್ನು ಬಿಟ್ಟು ಇನ್ನೇನೇ ನಿನ್ನ ಆಯುಷ್ಯ ಸಾಗ್ಯದ ಕಳೆದದ ಅದು ಯಾವುದು ಸರಿಯಾದ ದಾರಿಯಲ್ಲಿ ಸಾಗಿಲ್ಲ ಎಂದು ತಿಳಿದುಕೋ. ಅರ್ಥ ಆಯ್ತಲ್ಲ? ಹಾಗಾದರೆ ಎಷ್ಟು ದೇವರು ನಮ್ಮನ್ನು ದೂರ ಇಟ್ಟುಬಿಟ್ಟ ಅಂದರೆ, ನಮ್ಮ ಆಯುಷ್ಯ ನಾನು 80 ವರ್ಷ ಬದುಕಿದರೆ ಅದರೊಳಗೆ ನನ್ನ ಇಡೀ ಆಯುಷ್ಯದಲ್ಲಿ ನನ್ನ 1 ವರ್ಷ ಹೆಚ್ಚೆಚ್ಚು ಆದರೆ 1 ವರ್ಷ ಮಾತ್ರ ಮೋಕ್ಷದ ದಾರಿಯಲ್ಲಿ ಸಾಗಿದೆ, ನನ್ನ ಆಯುಷ್ಯ ಸಾರ್ಥಕವಾಗಿದೆ ಅಂತ ಅರ್ಥ. ಉಳಿದ ಎಲ್ಲ ಆಯುಷ್ಯ ಕೇವಲ ಭೋಗವನ್ನು ಮಾಡುವುದಕ್ಕೆ ಲೌಕಿಕ ಜಗತ್ತಿನಲ್ಲಿಯೇ ಸಾಗಿದೆ ಎಂದು ತಿಳಿದುಕೊಳ್ಳಿ. ಅರ್ಥ ಆಗ್ತಾ ಇದೆಯಲ್ಲ? ಇಷ್ಟು ಕೆಳಗಿದ್ದೀವಿ ನಾವು. ಇಷ್ಟಿದ್ದು ಮತ್ತು ಯಾರಾದರೂ ದೇವತೆಗಳು ಏನಾದರೂ ತಪ್ಪು ಮಾಡಿದ್ದು ನಮ್ಮ ಕಥೆ ಕೇಳಿದ್ವಿ ಅಂದ್ರೆ ನಗ್ತೀವಿ, ಅವ್ರನ್ನ ನೋಡಿ ಅಪಹಾಸ ಮಾಡ್ತೀವಿ ಅಂತಾದ್ರೆ ಇನ್ನು ದೇವರು ಇನ್ನೇನು ಮಾಡ್ಬೇಕು? ನಮ್ಮನ್ನು
ಅಂದಮೇಲೆ ನಮಗಿಂತ ಅನಂತಪಟ್ಟು ಉತ್ತಮರವರು. ಅವ್ರು ಏನು ಮಾಡಿದರೂ ಅವ್ರಿಗೆ ಯಾವ ನರಕಾದಿಗಳಾಗೋದಿಲ್ಲ ಅಂದಮೇಲೆ ಅದನ್ನು ನಾವು ಎಂದೆಂದಿಗೂ ನೋಡಬಾರ್ದು. ಸರಿ, ಇಷ್ಟ ಆಯ್ತು. ಅಂದಮೇಲೆ ನೆನಪಿರಲಿ, ತಸ್ಯರ್ಥೆ ಯಕ್ಷಣೋ ನೀತಃ. ದೇವರನ್ನು ಧರ್ಮವನ್ನು ಬಿಟ್ಟು ಇನ್ನು ಯಾವ ಆಯುಷ್ಯ ಕಳೆದಿದೆಯಲ್ಲ ಅದೆಲ್ಲ ವ್ಯರ್ಥವಾದ ಆಯುಷ್ಯ ಎಂದು ತಿಳಿದುಕೋ ಅಂತ ಇಷ್ಟು ಉತ್ತರ ಕೊಟ್ಟರು. ಅಲ್ರಿ ಸ್ವಾಮಿ, ಹಾಗಾದ್ರೆ ನಾವು ಜೀವನ ಮಾಡ್ಬೇಕಲ್ರಿ, ನಾವೊಂದು ಮನೆ ಕಟ್ಕೊಂಡು ಹೋಗ್ಬೇಕಲ್ರಿ ಇರ್ಬೇಕು ಅಂದ್ರೆ, ಮತ್ತು ನಾವೊಂದು ಓಡಾಡ್ಲಿಕ್ಕೆ ಒಂದು ಗಾಡಿ ತೊಗೋಬೇಕಲ್ರಿ, ಮಾತಾಡ್ಲಿಕ್ಕೆ ಒಂದು ಮೊಬೈಲ್ ತೊಗೋಬೇಕಲ್ರಿ, ಇದೆಲ್ಲ ಜೀವನನೇ ಅಲ್ರಿ ಆಚಾರ ಬರಿಗೆ ಶುಕಾಚಾರ್ಯ. ಅಂದಮೇಲೆ ಇದೆಲ್ಲ ಜೀವನನೇ ಅಂತ ಆದಮೇಲೆ ಜೀವನಕ್ಕಾಗಿ ಇದನ್ನು ಮಾಡ್ಕೊಳ್ಳಿರ್ತೀವಿ, ಮತ್ತು ಅದಕ್ಕೆ ಸಮಯ ಬೇಕಲ್ಲ. ಅದಕ್ಕೇನು ಅದು ಸಮಯ ಇಲ್ಲದೆ ಗಾಡಿ ತೊಗೊಳಕ್ಕೆ ಹೆಂಗೆ ಸಾಧ್ಯದ? ಸಮಯ ಇಲ್ಲದೆ ಮನೆ ಕಟ್ಟಲಿಕ್ಕೆ ಹೆಂಗೆ ಸಾಧ್ಯದ? ಅಂದಮೇಲೆ ಇದೆಲ್ಲ ಜೀವನ ಅಲ್ಲೇನು, ಇದೆಲ್ಲ ಬೇಕೇ ಅಲ್ಲೇನು ಅಂತ ಪ್ರಶ್ನೆ ಏನು ಕೇಳಿದ್ರೆ, ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯ ಬೈತಾರೆ, ದರವ ಕಿನ್ನ ಜೀವಂತಿ ಭಸ್ರಾ ಕಿನ್ನ ಶ್ವಸಂತ್ಯುತ. ಏನಪ್ಪ, ಮನಿ ಬೇಕಾ ನಿನಗೆ? ಆ ಮನಿ ಬೇಕು ಅನ್ನೋದಕ್ಕೆ ಮತ್ತು ಸಮಯ ಹಾಕ್ಬೇಕಲ್ರಿ, ಮತ್ತು ಅಲ್ಲಿ ಸಮಯ ಹೋದರೆ ಅದು ದೇವ್ರ ಮೋಕ್ಷದ ಅಕೌಂಟಿಗೆ ಹಾಕ್ಬೇಕು ಆ ಸಮಯವನ್ನು. ಯಾಕೆ? ನಾನು ವ್ಯರ್ಥ ಕಳೆದಿಲ್ಲ, ಮನಿ ಬೇಕು ಅಂತ ಸಮಯ ಹಾಕ್ಲಿಕತ್ತೀನಿ, ಅದಕ್ಕೆ ಹಣ ದುಡ್ಲಿಕ್ಕೆ ಸಮಯ ಹಾಕ್ಲಿಕತ್ತೀನಿ ಅಂದ್ರೆ ಬೈತಾರೆ. ತರವ ಕಿನ್ನ ಜೀವಂತಿ. ಅಲ್ಪ ಗಿಡ ಮರಗಳು ಬದುಕ್ಯಾವಿಲ್ಲ, ಆ ಗಿಡ ಮರಗಳೇನು ಮನೆ ಕಟ್ಕೊಂಡು ಬದುಕ್ಯಾವ ಎಂದಾದರೂ? ಅವು ಏನು ಕಾರ್ ಇಟ್ಕೊಂಡು ಬದುಕ್ಯಾವ? ಅವು ಏನು ಎಂದಾದರೂ ಮತ್ತು ಎಣ್ಣೆ ಸೋಪು ಎಲ್ಲ ಇಟ್ಕೊಂಡು ಬದುಕ್ಯಾವ? ಅಂದಮೇಲೆ ತರವಾಹ ಜೀವಂತಿ ಕಿಮ್ನ. ಗಿಡ ಮರಗಳು ಬದುಕ್ಯಾವೋ ಇಲ್ಲೋ? ಅವುಗಳಿಗೆ ದೇವರು ಹೊತ್ತಿಗೆ ಊಟಕ್ಕೆ ಹಾಕ್ಲಿಕ್ಕತ್ತಾನೋ ಇಲ್ಲೋ? ಅವುಗಳಿಗೆ ದೇವರು ಚಳಿ ಮಳೆ ಗಾಳಿಯಿಂದ ರಕ್ಷಣೆ ಕೊಡ್ಲಿಕ್ಕತ್ತಾನೋ ಇಲ್ಲೋ? ಅಂದಮೇಲೆ ನೀನು ನಿನ್ನ ಆಯುಷ್ಯವನ್ನು ಸಾರ್ಥಕಪಡಿಸಿಕೊಳ್ಳುವ ಉದ್ದೇಶ ನಿನಗಿದ್ದರೆ, ನೀನು ಸಾಧನೆಯ ದಾರಿಯಲ್ಲಿ ಸಾಗುವವನಾಗಿದ್ದರೆ, ಆಗ ಮರಗಿಡಗಳಂತೆ ದೇವರು ನಿನ್ನನ್ನು ರಕ್ಷಣೆ ಮಾಡುತ್ತಾನೆ. ಭಾಳ ಚೆನ್ನಾಗಿರುವ ಭಾಗ. ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋಪರೇ. ನೀನು ಅಲ್ರಿ ಬದುಕಬೇಕಂದ್ರೆ ತಿನ್ಬೇಕಲ್ರಿ, ತಿನ್ಲಿಕ್ಕೆ ದುಡಿಬೇಕಲ್ರಿ. ಯಾರು ಕೂತಲ್ಲೇ ಹಾಕೊಂಡ್ರೆ 2 ದಿವಸ ಹಾಕ್ತಾರೆ, 2 ದಿವಸ ಹಾಕ್ತಾರೆ, 4 ದಿವಸ ಹಾಕ್ತಾರೆ. ನಾಳೆ ಆಚಾರ ನಾವೇ ನಿಮ್ಮ ಮನೆಗೆ ಬರ್ತೀವಿ, ಆಚಾರ ನಾವು ಸಾಧನೆ ಮಾಡ್ಕೊಳ್ಳೋಕೆ ಕೂತ್ಬಿಟ್ಟಿವಿ, ಅಂದಮೇಲೆ ಹಣ ದುಡಿಲಿಕ್ಕೆ ಹೋಗಲ್ಲ, ಎಲ್ಲಿಲ್ಲ, ಸುಮ್ಮನೆ ನೀವೇ ನಮ್ಮನ್ನು ಊಟಕ್ಕೆ ಹಾಕಿ ಸಾಧನೆ ಮಾಡಿಸ್ರಿ ಅಂದರೆ ಆಚಾರ 2 ದಿವಸ ಹಾಕ್ತಾರೆ, 4 ದಿವಸ ಹಾಕ್ತಾರೆ, 5 ದಿವಸ ಹಾಕ್ತಾರೆ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಎಲ್ಲರೂ ಬಂದು ಎತ್ಕೊಂಡು ಹೋಗಿ ಜೈಲಿನಾಗ ಹಾಕ್ತಾರೆ. ಅಂದಮೇಲೆ ತಿನ್ಬೇಕಲ್ರಿ. ಅರೆ ಯಾಕೆ ಚಿಂತೆ ಮಾಡ್ತಿ? ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋಪರೇ. ಮತ್ತು ಗ್ರಾಮದಲ್ಲಿ ಓಡಾಡುವ ಏನು ಪಶುಗಳಿದ್ದಾವ, ಪ್ರಾಣಿ ನಾಯಿ ನರಿ ಇತ್ಯಾದಿಗಳು, ಅವುಗಳು ಕೂಡ ಖಾದಂತಿ ತಿಂತಾವ. ಅವೇನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾವೇನ? ಎಂದಾದರೂ ನಾಯಿ ಅಡುಗೆ ಮಾಡಿದ್ದು ನೋಡಿವಿ ನಾವು? ಎಂದಾದರೂ ಮತ್ತು ಬೆಕ್ಕು ಅಡುಗೆ ಮಾಡ್ಕೊಂಡದ್ದು ನೋಡಿವಿ ನಾವು? ಅಂದಮೇಲೆ ಅಡುಗೆ ಮಾಡದೇ ಇದ್ದರೂ ಅವುಗಳಿಗೆ ಹೊಟ್ಟೆಯನ್ನು ದೇವರು ತುಂಬಿಸಿದ್ದಾನೆ. ಅವುಗಳು 20-30 ವರ್ಷ, ಅವುಗಳ ಆಯುಷ್ಯ ಎಷ್ಟಿದೆ ಅಷ್ಟು ಗಟ್ಟಿ ಮುಟ್ಟಾಗಿ ಬದುಕ್ತಾವ. ನಾ ಮೇಹಂತಿ ಅಲ್ರಿ, ಮೇಹನ ಅಂದರೆ ರೇತೋಮೂತ್ರಾದಿ ಉತ್ಸರ್ಜನಂ. ಅಂದಮೇಲೆ ಮಲಮೂತ್ರಗಳು ಆಗಬೇಕು, ತಿಂದ್ರೇ ಆಗ್ತದೆ. ಕೆಲವರೆಲ್ಲ ತಪ್ಪು ತಿಳಿಬೇಡ್ರಿ, ಯಾರು ಇದನ್ನು ಯಾರು ರಿಕಾರ್ಡ್ ಕೇಳ್ತೀರಿ ಅವರು ತಪ್ಪು ತಿಳಿಬೇಡ್ರಿ. ಎಲ್ಲರದ್ದು ಒಂದು ಸಾಮಾನ್ಯ ಒಂದು ಪ್ರಾಬ್ಲಮ್. ಆಚಾರ ನೀವು ಬೆಳಗ್ಗೆ ಎದ್ದ ಕೂಡಲೇ ಏನು ಕುಡಿಬಾಡ್ರಿ ತಿನ್ನಬಾಡ್ರಿ ಅಂತೀರಿ, ದೇವ್ರ ಪೂಜೆ ಮಾಡಿ ತಿನ್ನಿರಿ ಕುಡೀರಿ ಅಂತೀರಿ. ಆದರೆ ನಮಗೆ ಕಾಫಿ ಕುಡಿಯೋದೇ ಇದ್ದರೆ ನಮಗೆ ಪ್ರೆಷರ್ ಬರಲ್ಲ, ಪ್ರೆಷರ್ ಬರದೇ ಇದ್ದರೆ ಹೊಟ್ಟೆ ಸ್ವಚ್ಛ ಆಗಲ್ಲ, ಹೊಟ್ಟೆ ಸ್ವಚ್ಛ ಆಗದೇ ಇದ್ದರೆ ದೇವ್ರ ಪೂಜೆ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅನ್ನೋದು ಕಾಫಿ ಒಂದು. ಅದನ್ನು ಎಲ್ಲಾದರೂ ಒಂದು ಕಡೆಗೆ ಸೇರಿಸ್ಬಿಡ್ರಿ, ಮನಸ್ಫೂರ್ತಿ ಒಳಗೆ ಎಲ್ಲಾದರೂ ಸುಮ್ಮನೆ ನೀವೇ ಹಿಂಗೆ ಒಂದು ಬರೆದು ಸೇರಿಸ್ಬಿಡ್ರಿ, ನಾವು ಅದನ್ನು ಪ್ರಿಂಟ್ ಮಾಡಿಬಿಡ್ತೀವಿ, ನೋಡಿರಿ ಹಿಂಗೆ ಅದನ್ನು ತೋರಿಸ್ಬಿಡ್ರಿ. ಭಾಳಷ್ಟು ಜನ ಕಾಫಿ ಕುಡಿಯೋದೇ ಇದ್ದರೆ ಜೀವನ ಇಲ್ಲ ಅಂತ ತಿಳ್ಕೊಂಡಾರ. ಭಾಳಷ್ಟು ಜನ ನನಗೆ ಹೇಳ್ಯಾರ ಇದನ್ನು, ಅದಕ್ಕೆ ನಂಗೆ ಗೊತ್ತದ. ಇಲ್ಲ ನನಗೇನು ಗೊತ್ತಾಗ, ನಾನಂತೂ ಕಾಫಿ ಕುಡಿಯಲ್ಲ, ಇಲ್ಲ ನನಗೇನು ಗೊತ್ತಾಗ. ಏನು ಹೇಳಿತಾರ? ನಾ ಮೇಹಂತಿ. ಏನು ಹೇಳ್ತದೆ ಭಾಗವತ? ಅಲ್ರಿಪ್ಪ, ಯಾವ ನಾಯಿ, ಯಾವ ಕಾಗೆ, ಯಾವ ಪಕ್ಷಿಗಳು ಎಲ್ಲಿ ಅವು ಕಾಫಿ ಕುಡ್ತಾವ? ಆದರೂ ಅವುಗಳಿಗೆಲ್ಲ ಮಲಮೂತ್ರಾದಿಗಳು ಸರಿಯಾಗಿ ಆಗ್ಲಿಕ್ಕತ್ತಾವೋ ಇಲ್ಲೋ? ಅಂದಮೇಲೆ ಯಾರಿಗೂ ಇಲ್ಲದೇ ಇರುವ ಕಷ್ಟ ಮನುಷ್ಯನಾದ ನಿನಗಷ್ಟೇ ಯಾಕಪ್ಪ? ಅಂದಮೇಲೆ ಅದಕ್ಕಾಗಿ ಬೇರೆ ಉಪಾಯದ ಯೋಗ ಮಾಡು, ಅದರಿಂದ ಏನಾದರೂ ಪ್ರಾಬ್ಲಮ್ ಪರಿಹಾರ ಅದೇನು ಕೇಳ್ಕೊ, ಆಯುರ್ವೇದದ ಔಷಧ ತಗೋ, ಅಥವಾ ಬೇರೆ ಏನು ಬೇಕಾದಷ್ಟು ಉಪಾಯವ. ರಾತ್ರಿ ಊಟ ಮಾಡೋದು ಕಡಿಮೆ ಮಾಡು, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡು, ಅಥವಾ ರಾತ್ರಿ ಊಟ ಮಾಡೋದಾದ್ರೂ ಬೇಗ ಸಾಯಂಕಾಲ 6-6ವರೆಗೆ ಊಟ ಮಾಡು, ಅಂದರೆ ಅದು ಜೀರ್ಣ ಆಗ್ತದೆ. ಓಡಾಡು ಸ್ವಲ್ಪ. ಅಂದಮೇಲೆ ಉಪಾಯಗಳು ಬೇಕಾದಷ್ಟದ, ಅದನ್ನು ಮಾಡಿಕೊಂಡು ಆರೋಗ್ಯವನ್ನು ನೋಡ್ಕೋ. ನ ಮೇಹಂತಿ ಅಂದಮೇಲೆ ಮಲಮೂತ್ರಾದಿಗಳು ಪ್ರಾಣಿ ಪಕ್ಷಿಗಳಿಗೆ ಸುಲಭವಾಗಿ ಆಗುವಾಗ ನಿನಗ್ಯಾಕೆ ಈ ತೊಂದರೆ ಆಗ್ಲಿಕ್ಕತ್ತದ? ಅಂದಮೇಲೆ ಮಲಮೂತ್ರಾದಿಗಳಿಗೋಸ್ಕರ ಏನು ಭೋಗವನ್ನು ಮಾಡ್ತಿ, ಇದನ್ನು ಮಾಡಬೇಡ. ಅರ್ಥ ಆಯ್ತಲ್ಲ? ತಪ್ಪನಸ್ಸಿ ಶಬ್ದ ಆಡಬಾರ್ದೇನೋ, ನಾನು ಹೇಳ್ಬಾರ್ದೇನೋ. ಆದರೆ ಭಾಳಷ್ಟು ಜನರು ಈ ಕಾರಣವನ್ನು ಕೊಟ್ಟು ಬೆಳಗ್ಗೆ ಎದ್ದು
ಬೇಗನೆ ಅದೇನು ಬೆಡ್ ಕಾಫಿ ಅಂತ ಕುಡಿತಾರ. ಆದರೆ ಭಾಗವತ ಹೇಳಿಕತ್ತದ ನ ಮೇಹಂತಿ. ಮೇಹನ ಅಂದರೆ ರೇತೋ ಮೂತ್ರಾದಿ ಉತ್ಸರ್ಜನಂ ಅಂತ ಅರ್ಥ ಬರೀತಾರೆ. ಅಂದಮೇಲೆ ಮೂತ್ರಾದಿಗಳ ಉತ್ಸರ್ಜನವನ್ನು ಪ್ರಾಣಿ ಪಕ್ಷಿಗಳೂ ಮಾಡ್ತಾ ಇರುವಾಗ ನೀನು ಅವುಗಳಿಗೋಸ್ಕರ ಭೋಗವನ್ನು ಮಾಡಿ ಉತ್ಸರ್ಜನ ಮಾಡ್ತೀಯ ಅಂದ್ರೆ ನಿನಗೂ ಆ ಪ್ರಾಣಿ ಪಕ್ಷಿಗಳಿಗೂ ಏನು ವ್ಯತ್ಯಾಸ? ಅವುಗಳೇ ನಿನಗಿಂತ ಉತ್ತಮ ಆಯಿತು. ಅವು ಉಪವಾಸ ಇದ್ದು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಆಮೇಲೆ ತಿಂತಾವ. ನೀ ತಿಂದು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡ್ತೀಯ ಅಂದ್ರೆ ಅವುಗಳಿಗಿಂತ ನೀನು ನೀಚನಾದಿಯಲ್ಲ. ಏನು ಮಾಡಲಿಕ್ಕಾಗಲ್ಲ, ಯಾರ ಮನೆಯೂ ಬದಲಾಗಲ್ಲ ಇದರಿಂದ. ಮತ್ತು ನೀವು ಮನೆಗೆ ಹೋಗಿ ನಾಳೆ ನಿಮ್ಮ ಮನೆಯವ್ರಿಗೆ ಕಾಫಿ ಮಾಡಿ ಕೊಡೇಬೇಕು ಬೆಳಗ್ಗೆ ಎದ್ದ ಕೂಡಲೇ, ಅದೇನೂ ಚೇಂಜ್ ಆಗಲ್ಲ. ಆದರೆ ಇದನ್ನು ಕೇಳೋದ್ರಿಂದ ಕನಿಷ್ಠ ನೀವು ಬದಲಾಗ್ತೀರಿ. ನಿಮ್ಮ ಮಕ್ಕಳಿಗೆ ನೀವು ಕಾಫಿ ಕುಡಿಯೋ ಚಟ ಹಾಕಲಿಕ್ಕೆ ಹೋಗಬೇಡ್ರಿ. ಅವ್ರಿಗೆ ಯಾರಿಗೂ ಕಾಫಿ ಕುಡಿಸ್ಬೇಡ್ರಿ. ಮೊಮ್ಮಕ್ಕಳಿಗೂ ಕುಡಿಸ್ಲಿಕ್ಕೆ ಹೋಗಬೇಡ್ರಿ. ಮಕ್ಕಳು ಕೈ ಮೀರ್ಯಾರ ಅಂತ ಆದರೆ ಮೊಮ್ಮಕ್ಕಳಿಗೆ ಕುಡಿಸ್ಲಿಕ್ಕೆ ಹೋಗಬೇಡ್ರಿ. ಹಾಲು ಕುಡಿಸ್ರಿ, ಎಷ್ಟಾದರೂ ಕುಡಿಸ್ರಿ, ಕಾಫಿ ಚಟ ಹಾಕಬೇಡ್ರಿ. ಅದು ಭಾಳ ಅದೇನೋ ಸಿಗರೇಟ್ ಬಿಡ್ಬೋದು ಅಂತ, ಆದರೆ ಕಾಫಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಭಾಳ ಜನ ಹೇಳ್ತಾರೆ, ಗೊತ್ತಿಲ್ಲಂಗೆ ಅಂತೂ ನೋಡ್ರಿ. ಅಂದಮೇಲೆ ತರವ ಖಿನ್ನ ಜೀವಂತಿ ಭಸ್ರಾ ಕಿಮ್ನ ಶ್ವಸಂತ್ಯುತ ಎಲ್ಲ ಬಿಡ್ತಾರಲ್ಲ ಮನುಷ್ಯ. ಏಕಾದಶಿ ಮಾಡ್ತಾರೆ, ಚಾತುರ್ಮಾಸ್ಯ ಮಾಡ್ತಾರೆ, ವಿಷ್ಣು ಪಂಚಕ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ ಅದೊಂದು ಬಿಡ್ಲಿಕ್ಕೆ ಆಗಲ್ಲ ಗೊತ್ತಿಲ್ಲ ನನಗೆ ಅದರ ಅನುಭವ ಇಲ್ಲ. ದಯಮಾಡಿ ಅದೊಂದು ಬಿಟ್ಬಿಡ್ರಿ ಎಲ್ಲರೂ. ನೀವು ಬೇಕಾದ ಬಿಟ್ಟಿರಿ. ಇವತ್ತು ವಿಷ್ಣು ಪಂಚಕದ ದಿನ ಏನೂ ತಿನ್ನಲ್ಲ, ಏಕಾದಶಿ ದಿನ ಏನು ತಿನ್ನಲ್ಲ, ಎಲ್ಲ ಬಿಟ್ಟಿರಿ. ಆದರೆ ಅದು ಯಾಕೆ? ಶ್ರಾದ್ದ ಮಾಡುವ ದಿನವೂ ಬೆಳಗ್ಗೆ ಕಾಫಿ ಕುಡಿದು ಹೋಗೇ ಶ್ರಾದ್ದವನ್ನು ಮಾಡ್ತಾರೆ. ಅಂದ್ರೆ ಆ ಕಾಫಿ ಕುಡಿಲಿಲ್ಲ ಅಂದ್ರೆ ಅವ್ರಿಗೇನು ನಾ ಬದುಕೇ ಇಲ್ಲ ಅಂತ ಅನ್ನಿಸ್ತದ. ಹಂಗೆ ಯಾಕೆ ಅದಷ್ಟು ಮೋಹ ಕೊಟ್ಟದು ಗೊತ್ತಿಲ್ಲಂಗೆ. ಆಮೇಲೆ ದಯಮಾಡಿ ನಿಮ್ಮ ಮನೆಯೊಳಗೆ ನೀವು ಹೆಂಗಸರು, ನಿಮ್ಮ ಮನೆಯೊಳಗೆ ಗಂಡಸರು, ನೀವೆಲ್ಲರೂ ನಿಮ್ಮ ಮನೆಯೊಳಗಾದರೂ ಕನಿಷ್ಠ ಕಾಫಿಯನ್ನು ತ್ಯಾಗ ಮಾಡಿರಿ. ಅದೊಂದು ಬಿಟ್ಟರೆ ಉಳಿದದ್ದು ಎಲ್ಲ ನೀವು ನಿಷಿದ್ಧವಾದದ್ದನ್ನು ಬಿಟ್ಟೇ ಬಿಟ್ಟಿರಿ. ಉಳ್ಳಾಗಡ್ಡಿ ಬಿಟ್ಟಿರಿ, ಮತ್ತು ಬೀಟ್ರೂಟು, ಟೊಮಾಟೊ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಬಿಟ್ಟೇ ಬಿಟ್ಟಿರಿ. ಅದೊಂದು ಬಿಡ್ರಿ, ದೇವರು ಪುಣ್ಯ ಭಾಳ ಕೊಡ್ತಾನೆ, ಒಳ್ಳೆ ಸಾಧನೆ ಆಗ್ತದೆ. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ, ಆಚಾರ್ಯ ಎಲ್ಲನೂ ಒಂದೇ ಜನ್ಮದೊಳಗೆ ಬಿಡ್ಲಿಕ್ಕೆ ಆಗಲ್ಲ ಆಚಾರ್ಯ. ಈ ಜನ್ಮದೊಳಗೆ ಇಷ್ಟು ಬಿಟ್ಟಿವಿ, ಸಂತೋಷ ಪಡ್ರಿ, ನೀವು ಯಾಕೆ ಸುಮ್ಮನೆ ತಲೆ ತಿಂತೀರಿ ನಮ್ಮದು ಅಂತ ಅನ್ನೋರು ಇದ್ದಾರೆ. ಬೇರೆ ಅಂತೂ ಬೈತಾರೆ. ಶ್ವವಿಟ್ ವರಾಹ ಉಷ್ಟ್ರಕರೈ ಸತುಲ್ಯ ಪುರುಷ ಪಶು. ಯಾರು ಮತ್ತು ಲೌಕಿಕ ಜೀವನದ ಭೋಗಗಳಿಗಾಗಿ ಬದುಕ್ತಾನೆ ಅವನು ಎಂಥವನು ಅಂದರೆ ಸಹ ತುಲ್ಯ ಪುರುಷ ಪಶು. ಅವನು ಪಶುವಿಗೆ ತುಲ್ಯ, ಸಮಾನ ಎಂದು ತಿಳಿದುಕೊಳ್ಳಿ. ಯಾವ್ಯಾವ ಪಶುವಿಗೆ ಸಮಾನ? ವೇದವ್ಯಾಸದೇವರು ಹೇಳೋ ಶಬ್ದ ನಂದಲ್ಲ, ಬೇಕಾದ್ರೆ ಡಿಕ್ಷನರಿ ಹೋಗಿ ನೋಡ್ರಿ. ನಾ ಕನ್ನಡದ ಅರ್ಥ ನಿಮಗೆ ತಪ್ಪು ಅಂತ ಅನಿಸಿದರೆ. ಶ್ವ ವಿಟ ವರಾಹ ಉಷ್ಟ್ರಕರೈ. ಶ್ವ ಅಂದರೆ ನಾಯಿ, ವಿಟ್ ವರಾಹ, ವಿಟ ಅಂದರೆ ಮಲವನ್ನು ತಿನ್ನುವ ವರಾಹ ಅಂದರೆ ಹಂದಿ, ಉಷ್ಟ್ರ ಒಂಟೆ, ಖರ ಅಂದರೆ ಕತ್ತೆ. ಇವುಗಳಿಗೆ ಸಮಾನನಾದ ಪಶು ಅಂತ ತಿಳ್ಕೋ. ಯಾರು ನಯತ್ ಕರ್ಣ ಪಥೋಪೇತು, ದೇವರ ಗುರುಗಳ ಮಹಿಮೆಯನ್ನು ಎಷ್ಟೆಲ್ಲ ಕೇಳಿದ್ರೂ ಕೂಡ ಮತ್ತೆ ಕೇಳುವುದಕ್ಕಾಗಿ ಮಾತ್ರ ದೇವರ ಗುರುಗಳ ಮಹಿಮೆಯನ್ನು ಇಟ್ಕೊಂಡಾನ, ಆಚರಣೆಗೆ ಅವುಗಳನ್ನು ಇಟ್ಕೊಂಡಿಲ್ಲ ಅಂತಾದರೆ ಅವನನ್ನು ಈ ಎಲ್ಲ ಪಶುಗಳಿಗೆ ಸಮಾನ ಎಂದು ತಿಳಿದುಕೋ. ಅಂದಮೇಲೆ 2ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಈ ಮಾತು ಹೇಳ್ತಾ ಇದ್ದಾರೆ. ನಿಮ್ಗೆ ಯಾರಿಗೂ ನಾನು ಬೈತಿದ್ದೀನಿ ಅಂತ ಅನಿಸಿದರೆ ನಿಮ್ಗೆ ಮನೆ ಕನ್ನಡ ಇಂಗ್ಲೀಷ್ ಪುಸ್ತಕ ಇದ್ದರೆ ಭಾಗವತದ್ದು ಅದನ್ನು ಹೋಗಿ ಇದನ್ನು ನೋಡ್ರಿ ಬೇಕಾದ್ರೆ. ಅಂದಮೇಲೆ ಯಾವ ಮನುಷ್ಯ ಕೇವಲ ಕೇಳುವುದಕ್ಕೆ ಮಾತ್ರ ಭಾಗವತ, ರಾಮಾಯಣ, ಭಗವದ್ಗೀತಾ, ಮಹಾಭಾರತ, ಗುರುಗಳ ಆರಾಧನೆ, ಚರಿತ್ರೆ ಇಟ್ಕೊಳ್ಳೋಣ, ಅವನು ಈ ಎಲ್ಲ ಪಶುಗಳಿಗೆ ಸಮಾನ ಎಂದು ತಿಳಿದುಕೋ. ಯಾಕೆ? ಆ ಪಶುಗಳು ಏನು ಮಾಡ್ತಾವ? ಅವು ಕೇಳಿದ್ರು ಬಿಟ್ಟರು ಅವು ಹಾಗೆ ಜೀವನ ನಡೆಸ್ಯಾವ. ನಾವು ಹಾಗೆ ಜೀವನ ನಡೆಸೀವಿ ಅಂದಮೇಲೆ ಕೇಳುವುದಕ್ಕಷ್ಟು ಇದನ್ನು ಇಟ್ಕೊಂಡೀವಿ, ಮಾಡುವುದಕ್ಕೆ ಇದನ್ನು ಇಟ್ಕೊಂಡಿಲ್ಲ ಅಂದಮೇಲೆ ನಮಗೂ ಆ ಪಶು ಪಕ್ಷಿಗಳಿಗೂ ಏನೇನು ವ್ಯತ್ಯಾಸ ಇಲ್ಲ. ಅಂದಮೇಲೆ ನೀವೆಲ್ಲ ಅತ್ಯಂತ ಧಾರ್ಮಿಕರಿದ್ದೀರಿ, ನಿಮಗೆ ಅಲ್ಲೇ ಅಲ್ಲ ಈ ಮಾತು. ಆದ್ರೆ ಯಾರು ಹಿಂಗಿದಾರ ದಯಮಾಡಿ ಆದಷ್ಟು ಧರ್ಮವನ್ನು ಹೆಚ್ಚು ಮಾಡೋಣ. ಈ ವಯಸ್ಸಲ್ಲೇ ಮಾಡೋದು ನೋಡ್ರಿ, ಇನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು ರೋಗದ ಅದೇ ಪ್ರಶ್ನೆನೇ ಇಲ್ಲ. ಯಾವಾಗ ರೋಗ ಹೋಗ್ತಿದ್ದು? ನಾನು ಸತ್ತ ಮೇಲೆ ಹೋಗೋದು ಇಲ್ಲಿ ರೋಗ, ಅಲ್ಲಿವರೆಗಂತೂ ಈ ರೋಗ ಹೋಗಲ್ಲ. ಇದಂತೂ ಎಲ್ರಿಗೂ, ನೀವು ಎಷ್ಟೇ ಔಷಧ ತೊಗೋರಿ, ಎಂಥ ಒಳ್ಳೆ ಡಾಕ್ಟ್ರೇ ಇರಲಿ, ಅವರು ಎಷ್ಟೇ ನೀವು ಒಳ್ಳೆ ವ್ಯಾಯಾಮ ಅದು ಇದು ಮಾಡ್ತಾಯಿದ್ರು ಈ ರೋಗಗಳು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಇಷ್ಟು ಬಿಟ್ಟರೆ ಇದು ಹೋಯಿತು ಅಂತ ಆಗೋದೇ ಇಲ್ಲ. ಇದು ಯಾವಾಗ ಹೋಗೋದು? ಸತ್ತಾಗೇ ಹೋಗೋದು, ಅಲ್ಲಿವರೆಗೆ ಹೋಗೋಲ್ಲ. ಅಂದಮೇಲೆ ಎಲ್ಲಿವರೆಗಂತ ನಾವು ರೋಗಗಳನ್ನು ನಾಶ ಮಾಡಲಿಕ್ಕೆ ಭೋಗಗಳನ್ನು ಮಾಡ್ತಾ ಇರೋದು? ಅಂದಮೇಲೆ ಭೋಗ ಮಾಡೋಣ, ರೋಗಗಳು ಕಡಿಮೆ ಆಗೋದಕ್ಕೆ ತಿನ್ನೋಣ, ಪ್ರಶ್ನೆನೇ ಇಲ್ಲ. ಆದರೆ ಅದರ ಹೆಸರು ಹೇಳ್ತಾ ಇನ್ನೂ ಹೆಚ್ಚಿನ ಕೇವಲ ಭೋಗಗಳನ್ನೇ ಮಾಡ್ತಾ ಜೀವನ ಕಳೆಯುವುದು ಅಲ್ವಾ? ಅಂದಮೇಲೆ ರೋಗಗಳ ನಾಶಕ್ಕೆ ಭೋಗ ಬೇಕೇ ಬೇಕು, ಊಟ ಬೇಕೇ ಬೇಕು, ಆಹಾರ ಬೇಕೇ ಬೇಕು. ಡಾಕ್ಟ್ರ್ ಹೇಳ್ತಾರೆ, ನೋಡಪ್ಪ ರೋಗ ಪರಿಹಾರ ಆಗೋ ತನಕ ಗೆಜ್ಜರಿ ತಿನ್ನು ಅಥವಾ ಇನ್ನೇನು ತಿನ್ನು. ಓಕೆ, ತಿನ್ನೋಣ. ಎಷ್ಟು ದಿನ ತಿನ್ನೋಣ?
ರೋಗದ ಪರಿಹಾರಕ್ಕಾಗಿ ಔಷಧದ ರೂಪೇಣ 1 ತಿಂಗಳು 1 ವರ್ಷ 2 ವರ್ಷ ತಿನ್ನೋಣ. ಆ ರೋಗ ಸಾಯೋ ತನಕ ಅದ ಅಂತ ನನಗೆ ಅನಿಸಿದ್ರೆ ಇನ್ಯಾಕೆ ತಿನ್ಬೇಕು ಅದನ್ನು, ಹೌದಿಲ್ಲ? ಅದನ್ನು ಬಿಟ್ಟು ಬೇರೆ ಔಷಧಗಳನ್ನು ತೆಗೆದುಕೊಳ್ತಾ ಉತ್ತಮವಾದ ಆಹಾರವನ್ನು ತಿನ್ನೋಣ. ಆಮೇಲೆ ನೋಡ್ರಿ, ಹೇಳಿದಷ್ಟು ಸರಳಿಲ್ಲ, ಆದರೆ ಭಾಗವತ ಹೇಳಿಗತ್ತದ ಆದಷ್ಟು ಧರ್ಮವನ್ನು ಬರೀ ಕೇಳುವುದಕ್ಕೆ ಮಾತ್ರ ಅಲ್ಲದೆ ಜೀವನದೊಳಗೆ ಸ್ವಲ್ಪ ಆದರೂ ಅಳವಡಿಸಿಕೊಳ್ಳುವುದಕ್ಕಾದರೂ ಧರ್ಮವನ್ನು ಅಳವಡಿಸಿಕೊಳ್ಳುವುದಕ್ಕೆ ಭಾಗವತವನ್ನು ಕೇಳೋಣ ಎನ್ನುವುದಾಗಿ ಬೈತಾ ಇದ್ದಾರೆ. ಅಂದಮೇಲೆ ಪ್ರಶ್ನೆನೇ, ನಮ್ಮ ಆಯುಷ್ಯ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆಯಾ ಅಂತ ಹೆಂಗೆ ತಿಳ್ಕೊಳ್ಳೋದು? ಇಷ್ಟೆಲ್ಲ ರೀತಿಯಲ್ಲಿದ್ದರೆ ಮಾತ್ರ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದೆ ಅಂತ ತಿಳಿದುಕೊಳ್ಳಿ ಎನ್ನುವುದಾಗಿ ಹೇಳ್ತಾರೆ. ಇನ್ನೂ ಭಾಳ ಬೈದಿದ್ದಾರೆ. ಅಂದಮೇಲೆ ಮುಂದಿನ ಸಲ ಇನ್ನೊಂದು 5-6 ಶ್ಲೋಕ ಉಳಿದದ್ದು, ಅದನ್ನು ಹೇಳಿಬಿಡ್ತೀನಿ. ಅಂದಮೇಲೆ ಯಾರಿಗಾದರೂ ಇದು ಕೇಳಬಾರ್ದು ಅಂತಿದ್ರೆ ಸ್ವಲ್ಪ ಲೇಟ್ ಬರ್ರಿ, ಮುಂದಿನ ಸಲ ಒಂದು 10-15 ನಿಮಿಷ ಅಂದ್ರೆ ಮತ್ತೆ ಇನ್ನು ಬೇರೆ ವಿಷಯ ಶುರುವಾಗ್ತದೆ. ಅಲ್ಲೆಲ್ಲ ದೇವರ ಮಹಿಮೆಯನ್ನೆಲ್ಲ ಹೇಳಿದ್ದಾರೆ. ನಮೋ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಎನ್ನುವುದಾಗಿ ಮತ್ತೊಂದು ಅದ್ಭುತವಾದ ವಿಷಯ ಅದು ಶುರುವಾಗೋದಿದೆ. ಅದಕ್ಕಿಂತ ಮೊದಲು ನಮ್ಮ ಆಯುಷ್ಯ ಸರಿಯಾದ ದಾರಿಯಲ್ಲಿ ಸಾಗುವುದಕ್ಕೆ ಏನೇನು ಅಂತ ಮತ್ತೆ ಅದನ್ನೆಲ್ಲ ಹೇಳಿದ್ದಾರೆ. ಮುಂದಿನ ಸಲ ಅದನ್ನೆಲ್ಲ ಕೇಳೋಣ. ಶ್ರೀಕೃಷ್ಣ ಅರ್ಪಣಿಸ್ತೀನಿ. ಮುಂದಿನ ಒಂದೇ ಒಂದು ಮಾತು ನಿಮಗೆಲ್ಲ ಗೊತ್ತಿದೆ, ಬೆಂಗಳೂರದವರು ಏನು ಹೇಳಬೇಕಾಗಿಲ್ಲ. ಮುಂದಿನ ಇನ್ನೂ 15 ದಿವಸಕ್ಕೆ ಆಷಾಢ ಏಕಾದಶಿ ಅದ. ನಿಮಗೆ ಎಂಥ ಕಷ್ಟ ಇದ್ದರೂ ಏನೇ ಇದ್ದರೂ ನಿಮ್ಮ ಮಠದ ಯತಿಗಳಿಂದ ಸ್ವಾಮಿಗಳಿಂದ ಅವತ್ತು ಎಷ್ಟೇ ನಿಮ್ಗೆ ಸಮಸ್ಯೆ ಇದ್ದರೂ ಎಲ್ಲರೂ ಮುದ್ರೆಯನ್ನು ತೆಗೆದುಕೊಳ್ಳ್ರಿ. ಮುಂದಿನ 15 ದಿವಸಕ್ಕೆ ಮುದ್ರೆ ತೊಗೊಂಡು ಎಷ್ಟು ಸಾಧನೆ ಆಗ್ತದೆ ಚಾತುರ್ಮಾಸ್ಯದೊಳಗೆ ಆ ಸಾಧನೆಯನ್ನು ಬಿಡದೇ ಮಾಡಿರಿ. ಯಾರಿಗೆ ಗೊತ್ತು, ಮುಂದಿನ ಚಾತುರ್ಮಾಸ್ಯಕ್ಕೆ ನಮ್ಮಿಂದ ಸಾಧನೆಯಾಗುವಷ್ಟು ಶಕ್ತಿ ನಮ್ಮ ದೇಹದೊಳಗೆ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಅಂದಮೇಲೆ ಮುದ್ರೆ ತೊಗೊಂಡು ಎಲ್ಲರೂ ನಿಮ್ಮ ಮಠದ ಯತಿಗಳಿಂದ ಮುದ್ರೆ ತೊಗೊಂಡು ಏನೇನು ಸಾಧನೆ ಚಾತುರ್ಮಾಸ್ಯದೊಳಗೆ ಮಾಡ್ಲಿಕ್ಕೆ ಸಾಧ್ಯದ ಅದನ್ನೆಲ್ಲ ಅವಶ್ಯವಾಗಿ ಮಾಡಿರಿ. ಹೆಚ್ಚು ಮಾಡ್ತಾ ಇದ್ದೀನಿ ಅನ್ನುವ ಅಹಂಕಾರ ಬರಬೇಡ, ಕೊಡುವುದು ಬೇಡ ಅಂತ ದೇವರಿಗೆ ಪ್ರಾರ್ಥನೆ ಮಾಡಿರಿ. ಆದಷ್ಟು ಸಾಧನೆಯನ್ನು ಎಲ್ಲರೂ ಮುಂದಿನ ಏಕಾದಶಿಯಿಂದ ಆರಂಭ ಮಾಡಿರಿ. ಏನೇನು ಸಾಧನೆ ಮಾಡ್ತೀರಿ ನೀವೇ ಮಾತಾಡ್ಕೊಂಡು ಅದನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಂಡು ಮಾಡಿರಿ. ಏನಾಗ್ತದೆ ಗೊತ್ತೇನು, ಸುಮ್ಮನೆ ಒಂದು ಮಾತು ನೀವೇನೋ ಒಂದು ಅನ್ಕೋತೀರಿ, ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತೀರಿ, ಇನ್ನೊಬ್ರಿಗೆ ಹೇಳೋದಿಲ್ಲ. ಆಮೇಲೆ ಇಲ್ಲಿ ಬಂದು ಕೂತಾಗ ಆಚಾರ ಬರೋದು ಲೇಟ್ ಆದರೆ ಅಥವಾ ಮಾತಾಡ್ಲಿಕ್ಕೆ ಸಮಯ ನೀ ಏನು ಮಾಡೈತಿ ಅಂತ ಕೇಳಿದಾಗ ಅಯ್ಯೋ ಮೊದಲೇ ಗೊತ್ತಿದ್ರೆ ನಾನು ಮಾಡ್ತಿದ್ದೆ ನೋಡ, ನನಗೂ ಆಗ್ತಿತ್ತು ನೋಡ ಅಂತ ಅನ್ನಿಸ್ತದ. ಆದ್ರೆ ಕಾಲ ಮೀರಿ ಹೋಗಿರ್ತದೆ. ಹಂಗಾಗೋದು ಬೇಡ. ಎಲ್ಲರೂ ಮಾತಾಡ್ಕೋರಿ. ಎಲ್ಲರೂ ಮಾತಾಡಿಕೊಂಡು ಯಾವ್ದು ನೀವು ಮಾಡ್ಲಿಕ್ಕೆ ಸಾಧ್ಯದ ಅದನ್ನು ನೀವು ಮಾಡಿರಿ. ಅಂದರೆ ಕನಿಷ್ಠ ಮಾಡ್ಲಿಕ್ಕೆ ಆಗುವುದನ್ನು ಬಿಟ್ಟಿಲ್ಲ ಅಂತ ಆದರೆ ಸಾಕಲ್ವಾ? ಅಂದಮೇಲೆ ಮೊದಲೇ ನಿರ್ಣಯ ಮಾಡ್ಕೋರಿ. ಅವುಗಳನ್ನು ಎಲ್ಲರೂ ಮಾಡಿರಿ. ನೀವು ಮಾಡ್ತಾನೇ ಇದ್ದೀರಿ ಅಂತೂ ಎಲ್ಲರೂ ನಿರ್ವಿಘ್ನವಾಗಿ ಮಾಡಿರಿ. ಶ್ರೀಕೃಷ್ಣ ಅರ್ಪಣಿಸ್ತೀನಿ. ನೀವು ಯಾವ್ದಾದ್ರು ಏನೇನು ಮಾಡ್ಬೋದು ಅಂತ ಹೇಳಿ ಗೊತ್ತದ, ಹಿರಿಯರು ಇದ್ದಾರೆ, ಮಾಡ್ತಾರಿಲ್ಲ, ಪ್ರತಿ ವರ್ಷ ಮಾಡ್ತಾನೆ ಇದ್ದಾರೆ.